ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಉದಯೇ ಬ್ರಹ್ಮರೂಪೋಯಂ ಮಧ್ಯಾಹ್ನೇ ತು ಮಹೇಶ್ವರಃ. ಹಸ್ತಕಾಲೇ ಸ್ವಯಂ ವಿಷ್ಣುಃ ತ್ರೈಮೂರ್ತಿ ದಿವಾಕರಃ. ಭಾಸ್ಕರಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಓಂ ಶ್ರೀ ಸವಿತಾ ಸೂರ್ಯನಾರಾಯಣಾಯ ನಮಃ. ಛಾಯಾತ್ಮಜ ಅರ್ಕಿ ಮಂದಸೌರಿ ಯಮಾಗ್ರಜ ಸೂರ್ಯಪುತ್ರೋ ಪಂಗು ಕೃಷ್ಣಭಕ್ತೋ ಶನೈಶ್ಚರಃ. ಓಂ ಮಕರಕುಂಭಾಧಿಪತೆ ಶಂ ಶನೈಶ್ಚರಾಯ ನಮಃ. ನಮಸ್ತೆ. ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಹಾಗೂ ತಮಗೆಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಈ ಮಕರ ಸಂಕ್ರಾಂತಿಯ ಈ ವರ್ಷದ ಫಲವನ್ನು ಈಗ ಗಮನಿಸೋಣ. ಮೊದಲನೇದಾಗಿ ಮೇಷರಾಶಿಗೆ ಈ ವರ್ಷದ ಸಂಕ್ರಾಂತಿ ಫಲ ಉತ್ತಮ ಫಲವಾಗಿ ವ್ಯಕ್ತವಾಗಿದೆ. ಅಂದರೆ ಅಲ್ಲಿ ಇರುವಂಥ ಈ ರವಿಯ ಸ್ಥಾನ ನಿಮಗೆ ಈಗ ಪೂರಕವಾಗಿರ್ತದೆ. ಸೂರ್ಯ ಭಗವಂತನು ಅಲ್ಲಿ ನಿಮ್ಮ ರಾಶಿಯಿಂದ ಈಗ ಕರ್ಮಸ್ಥಾನದಲ್ಲಿ ದಶಮದಲ್ಲಿ ಇರುವಂಥ ಒಂದು ಉತ್ತಮವಾದ ನಡವಳಿಕೆ ನಡ್ತಾ ಇದೆ. ಅದೇ ರೀತಿ ಇದೇ ಕಾಲದಲ್ಲಿ ಶನಿಯ ಒಂದು ಕ್ಷೇತ್ರ ಮಕರ ರಾಶಿಪತಿ ಶನಿ ಮಹಾರಾಜರು, ಆ ಶನಿ ಮಹಾರಾಜರು ಸಹ ನಿಮಗೆ ಇದೇ ಕಾಲದಲ್ಲಿ ಈಗ ಪೂರಕವಾಗಿದ್ದಾರೆ. ಅಂದರೆ ಸಂಕ್ರಾಂತಿ ನಡೆಯುವಂಥ ಕಾಲದಲ್ಲಿ ನಿಮಗೆ ಅಲ್ಲಿ ರವಿ ಪುತ್ರನು ಇಬ್ಬರು ನಿಮಗೆ ಈಗ ಪೂರಕವಾಗಿ ಉತ್ತಮವಾದ ಫಲವನ್ನು ಕೊಡುವಂಥ ಸ್ಥಾನದಲ್ಲಿದ್ದಾರೆ. ಅದೇ ರೀತಿ ಇನ್ನಿತರ ಗ್ರಹಗಳ ಒಂದು ಬೆಂಬಲ ಸಹ ನಿಮಗೆ ಉತ್ತಮವಾದ ಒಂದು ಫಲವನ್ನು ಕೊಡ್ತಾ ಇದೆ. ಹಾಗಾಗಿ ಮೇಷರಾಶಿಯವರಿಗೆ ಸಂಕ್ರಾಂತಿ ಫಲವು ಸ್ವಲ್ಪ ಉತ್ತಮ ಫಲವನ್ನು ಕೊಡುವಂಥ ಸಾಧ್ಯತೆ ಈ ವರ್ಷದಲ್ಲಿ ಜಾಸ್ತಿ ಇರುತ್ತೆ. ಆರೋಗ್ಯ ವಿಚಾರ, ಹಣಕಾಸು ವಿಚಾರ ಉತ್ತಮ ಇದೆ. ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಸಂಬಂಧಪಟ್ಟ ಉತ್ತಮ. ಅದರಲ್ಲೂ ಈ ವರ್ಷ ಆರಂಭದ ಸಂಕ್ರಾಂತಿಯಿಂದ 3 ತಿಂಗಳವರೆಗೂ ನಿಮಗೆ ವಿಶೇಷ ಉತ್ತಮ ಫಲಗಳು ನಿರ್ವಹಣೆ ಆಗುತ್ತವೆ. ಆ ವ್ಯಾಪಾರ, ಉದ್ಯೋಗ, ವೃತ್ತಿ, ಶಿಕ್ಷಣಕ್ಕೆ ಇರ್ಬೋದು, ಜೊತೆಗೆ ಅಂದುಕೊಂಡಂಥ ಕೆಲಸ ಕಾರ್ಯದಿರ್ಬೋದು, ಆರೋಗ್ಯದ ವಿಚಾರ ಎಲ್ಲ ಬಹಳ ಉತ್ತಮವಾದ ಫಲವನ್ನು ಕಂಡುಬರುತ್ತೆ. ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳು ಸಹ ನಿಮಗೆ ಉತ್ತಮವಾಗಿ ಕಂಡುಬರುತ್ತೆ. ಆ ಬಳಿಕ ನಿಮಗೆ ಈ ಏಪ್ರಿಲ್ ಮೇ ತಿಂಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಏಪ್ರಿಲ್ ಮೇ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಸಮಸ್ಯೆ, ಏಪ್ರಿಲ್ ಮೇ ತಿಂಗಳಲ್ಲಿ ಏನಾದರೂ ಹಣಕಾಸಿನ ಸಮಸ್ಯೆ, ಜೊತೆಗೆ ಬಂಧು ಬಾಂಧವರ ಜೊತೆಗೆ ಏನಾದರೂ ಜಗಳಗಳಾಗುವಂಥದ್ದು, ಆಸ್ತಿ ವಿವಾದಗಳು ಬರುವಂಥದ್ದು, ಕೋರ್ಟ್ ಕಚೇರಿ ಕೇಸುಗಳಾಗುವಂಥದ್ದು, ಈ ಥರ ಸಮಸ್ಯೆಗಳು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸ್ವಲ್ಪ ಕಂಡುಬರುತ್ತೆ. ಆ ಬಳಿಕ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಸ್ವಲ್ಪ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ಜೂನ್ ಜುಲೈ ತಿಂಗಳಲ್ಲಿ ಪರಿಸ್ಥಿತಿ ಸುಧಾರಣೆ ಆದರೆ ಜೂನ್ನಿಂದ ನಿಮಗೆ ಅಕ್ಟೋಬರ್ವರೆಗೂ ಉತ್ತಮವಾದ ಫಲವನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಹಾಗಾಗಿ ಸಂಕ್ರಾಂತಿ ಫಲದಲ್ಲಿ ನಿಮಗೆ ಆರಂಭದಲ್ಲಿ ಉತ್ತಮ ಫಲ, ಮಧ್ಯದಲ್ಲಿ ಸ್ವಲ್ಪ 2 ತಿಂಗಳು ಸ್ವಲ್ಪ ಮಿಶ್ರವಾದ ಫಲ, ಆ ಬಳಿಕ ಜೂನ್ನಿಂದ ಅಕ್ಟೋಬರ್ವರೆಗೆ ಮತ್ತು ಉತ್ತಮ ಫಲ, ಆ ಬಳಿಕ ಅಕ್ಟೋಬರ್ 15ರ ಬಳಿಕ ಅಲ್ಲಿ ಆಗುವಂಥ ಪರಿವರ್ತನೆಯಿಂದ ನಿಮಗೆ ವರ್ಷದ ಕೊನೆವರೆಗೂ ಅಂದರೆ ಅಕ್ಟೋಬರ್ 15 ಡಿಸೆಂಬರ್ ಕೊನೆವರೆಗೂ ಅಥವಾ ಮುಂದಿನ ಸಂಕ್ರಾಂತಿವರೆಗೂ ಸ್ವಲ್ಪ ಮಿಶ್ರ ಫಲಗಳು ವ್ಯಕ್ತವಾಗಿರುತ್ತೆ. ಹಾಗಾಗಿ ಆ ಒಂದು ಅಕ್ಟೋಬರ್ 15ರ ಬಳಿಕ ನೀವು ಮುಂದಿನ ವರ್ಷದ ಜನವರಿ 14ರವರೆಗೂ ಸ್ವಲ್ಪ ಮುನ್ನೆಚ್ಚರಿಕೆ ಇರಬೇಕು. ಆ ಕಾಲದಲ್ಲಿ ಕೆಲವೊಬ್ಬರಿಗೆ ಏನಾದರೂ ಸಣ್ಣ ಪುಟ್ಟ ಅವಘಡಗಳಾಗುವಂಥದ್ದು ಅಥವಾ ಏನಾದರೂ ವಾಹನ ಯಂತ್ರಗಳೇನಾದರೂ ಸಣ್ಣ ಪುಟ್ಟ ತೊಂದರೆಗಳಾಗುವಂಥದ್ದು, ಜೊತೆಗೆ ನಿಮ್ಮ ಒಂದು ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥದ್ದು, ವ್ಯಾಪಾರಿಗಳಿಗೆ ನಷ್ಟ ಆಗ್ಬೋದು ಅಥವಾ ಯಾರೋ ನಿಮಗೆ ನಂಬಿಸಿ ಮೋಸ ಮಾಡುವಂಥದ್ದು ಇತ್ಯಾದಿ ಘಟನೆಗಳು ಆ ಕಾಲದಲ್ಲಿ ಆಗ್ಬೋದಾಗಿದೆ. ಹಾಗಾಗಿ ಆ ಒಂದು ಅವಧಿಯನ್ನು ನೀವು ಚೆನ್ನಾಗಿ ಗಮನಿಸಿಕೊಳ್ಬೇಕು. ಒಟ್ಟಿನಲ್ಲಿ ಈ ವರ್ಷದ ನಿಮಗೆ ಹಣಕಾಸಿಗೆ, ಆರೋಗ್ಯಕ್ಕೆ ಅಥವಾ ಇನ್ನಿತರವಾದ ಸುಖ ಸೌಲಭ್ಯಗಳಿಗೆ ಉತ್ತಮವಾದ ಅವಕಾಶ ಸೂರ್ಯ ಭಗವಂತನ ಆಶೀರ್ವಾದ ಸಿಗ್ತಾ ಇರುತ್ತೆ. ಆದರೆ ಮಧ್ಯದಲ್ಲಿ ಕೆಲವು ವ್ಯತ್ಯಾಸಗಳು ಅಂದರೆ ಕಾಲ ವ್ಯತ್ಯಾಸವನ್ನು ಗಮನಿಸಿಕೊಳ್ಳಿ. ಉದಾಹರಣೆಗೆ ನಾನು ಹೇಳಿದ್ದೇನೆ, ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳು ಪರವಾಗಿಲ್ಲ, ಏಪ್ರಿಲ್ ಮೇನಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು, ಜೂನ್ ಜುಲೈ ಸ್ವಲ್ಪ ಪರವಾಗಿಲ್ಲ, ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ವರೆಗೂ, ಜೊತೆಗೆ ಅಕ್ಟೋಬರ್ 15ರವರೆಗೂ ಸ್ವಲ್ಪ ಪರವಾಗಿಲ್ಲ, ಉತ್ತಮ ಇದೆ. ಅಕ್ಟೋಬರ್ 15ರಿಂದ ಮುಂದಿನ ಜನವರಿ 15ರವರೆಗೆ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗ್ತವೆ. ಯಾಕಂದರೆ ಅಲ್ಲಿ ಒಂದೊಂದು ಹಂತದಲ್ಲಿ ಸೂರ್ಯನ ಅನುಗ್ರಹ ಜೊತೆಗೆ ರವಿಯ ಅನುಗ್ರಹ ನಿಮಗೆ ಯಾವ ರೀತಿ ಕೆಲಸ ಮಾಡುತ್ತೆ, ಜೊತೆಗೆ ಈ ವರ್ಷದಲ್ಲಿ ನಿಮಗೆ ಆಗುವಂಥ ಗುರುವಿನ ಪರಿವರ್ತನೆ, ರಾಹು ಕೇತುಗಳ ಪರಿವರ್ತನೆ, ಶನಿ ಮಹಾರಾಜರ ಪರಿವರ್ತನೆ, ಜೊತೆಗೆ ನಿಮಗೆ ಈ ಮೇಷರಾಶಿಯವರಿಗೆ ಈ ವರ್ಷ ಸಾಡೆ ಸಾತಿ ಸಹ ಆ ಒಂದು ಮಾರ್ಚ್ ಅಂತ್ಯದ ಬಳಿಕ ಅಂದರೆ ಆಗಲೇ ಹೇಳಿದರೆ ಏಪ್ರಿಲ್ನಿಂದ ನಮಗೆ ಏಪ್ರಿಲ್ ಮೇ ಅಷ್ಟು ಒಳ್ಳೆಯದಿಲ್ಲ. ಯಾಕೆ ಹೇಳಿದರೆ ಅಲ್ಲಿ ನಿಮಗೆ ಏಪ್ರಿಲ್ನಿಂದ ಆವರಿಸಿ ಶನಿ ಮಹಾರಾಜರ ಸಾಡೆ ಸಾತಿಯ ಪರೀಕ್ಷೆ ಆರಂಭ ಆಗುತ್ತೆ. ಏಪ್ರಿಲ್ ಮೇನಲ್ಲಿ ತುಂಬ ಜಾಸ್ತಿ ಇರುತ್ತೆ. ಆದರೆ ಯಾವಾಗ ಈ ಜೂನ್ 15ರ ಬಳಿಕ ನಿಮಗೆ ಮತ್ತೊಮ್ಮೆ ಅಲ್ಲಿ ರವಿಯ ಅನುಗ್ರಹ ಬರುತ್ತೆ. ಜೂನ್ 15ರಿಂದ ಜುಲೈ 15ರವರೆಗೆ, ಆ ಬಳಿಕ ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 15ರವರೆಗೆ ರವಿಯ ಅನುಗ್ರಹ ಬರುತ್ತೆ. ಆ ತಿಂಗಳುಗಳನ್ನು ಹೊರತುಪಡಿಸಿ ನಿಮಗೆ ಉಳಿದ ತಿಂಗಳುಗಳು ಸ್ವಲ್ಪ ಶನಿ ಪ್ರಭಾವ, ರಾಹುಕೇತುಗಳ ಪ್ರಭಾವ ಸ್ವಲ್ಪ ಅಡ್ಡ ಪರಿಣಾಮ ಜಾಸ್ತಿ ಇರುವ ಕಾರಣ ಈ ವರ್ಷದಲ್ಲಿ
ನೀವು ಮಧ್ಯೆ ಮಧ್ಯೆ ಸ್ವಲ್ಪ ಈ ಎಚ್ಚರಿಕೆ ಗಮನಿಸಬೇಕು. ಅಪರಿಚಿತರಲ್ಲಿ ವ್ಯವಹಾರ ಮಾಡೋದಾಗಲಿ, ಅಪರಿಚಿತ ಏನಾದರೂ ವ್ಯಕ್ತಿಗಳಲ್ಲಿ ಪಾರ್ಟ್ನರ್ಶಿಪ್ ಮಾಡೋದಾಗಲಿ, ಅಥವಾ ಗೊತ್ತಿಲ್ಲದಂಥ ಒಂದು ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡೋದು, ಇವೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ನಂಬಿಸಿ ಮೋಸ ಮಾಡ್ಬೋದು. ರಿಯಲ್ ಎಸ್ಟೇಟ್ ವ್ಯವಹಾರ, ಭೂಮಿ ವ್ಯವಹಾರ, ಇನ್ನಿತರ ವ್ಯವಹಾರಗಳು ಮಾಡೋಕ್ಕೆ ಸ್ವಲ್ಪ ಸವಾಲುಗಳು ಜಾಸ್ತಿ ಇವೆ. ಆರಂಭದಲ್ಲಿ ಸ್ವಲ್ಪ ಪರವಾಗಿಲ್ಲ, ವರ್ಷದ ಮಧ್ಯಭಾಗ, ವರ್ಷದ ಕೊನೆಯ ಭಾಗ ಸ್ವಲ್ಪ ನಿಮಗೆ ತುಂಬ ಪರೀಕ್ಷೆಗಳು, ಏರುಪೇರುಗಳು ಆಗ್ಬೋದು. ಆರೋಗ್ಯದ ವಿಚಾರ ಹಾಗೆ, ಯಾರಿಗೆ ಈ ಜಾಯಿಂಟ್ ಪೇನು ಅಥವಾ ಈ ಹಾರ್ಟ್ ಪ್ರಾಬ್ಲಮ್ಮು, BP ಎಲ್ಲ ಇರುತ್ತೋ ಅಂಥವ್ರು ಈ ವರ್ಷ ಕೇರ್ ತೊಗೋಬೇಕು. ಅವೆಲ್ಲ ಸ್ವಲ್ಪ ಜಾಸ್ತಿ ಆಗ್ಬೋದು. ಇಲ್ಲವೇ ಕೆಲವರಿಗೆ ಈ ಬೋನ್ ಅಥವಾ ಎಲುಬುಗಳಿಗೆ ಸಂಬಂಧಪಟ್ಟ ಏನಾದರೂ ತೊಂದರೆಗಳೆಲ್ಲ ಕಾಣಿಸ್ಕೊಳ್ಳೋಂಥದ್ದಿರುತ್ತೆ. ಹಾಗಾಗಿ ಆ ಬಗ್ಗೆ ಈ ವರ್ಷದಲ್ಲಿ ಎಚ್ಚರಿಕೆ ಹೆಜ್ಜೆನ ಖಂಡಿತ ಮೇಷರಾಶಿಯವರು ಗಮನಿಸಬೇಕು. ಜೊತೆಗೆ ನಿಮ್ಮ ಒಂದು ಈ ದೋಷಾದಿ ನಿವಾರಣೆಗಾಗಿ ನಿಮ್ಮ ಇಷ್ಟ ದೇವತೆ, ಕುಲದೇವತೆನೋ ಅಥವಾ ಈ ಆಂಜನೇಯ ಸ್ವಾಮಿ, ಹನುಮಾನ್, ಶನಿ ಮಹಾರಾಜರು, ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿ ಆಗಲಿ ಅಥವಾ ಅಮ್ಮನವರಾಗಲಿ, ದೇವಿಯಾಗಲಿ, ಯಾವುದೇ ರೀತಿಯ ಈ ಭಕ್ತಿಗಳನ್ನು ಮಾಡ್ತಾ ಬನ್ನಿ. ತಮಗೆಲ್ಲರಿಗೂ ಈ ಮಕರ ಸಂಕ್ರಾಂತಿಯ ಫಲವು ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ಈ ಸಂಕ್ರಾಂತಿ ಫಲವು ಉತ್ತಮ ಫಲವಾಗಿ ವ್ಯಕ್ತವಾಗ್ತಾ ಇರ್ತದೆ. ಅಲ್ಲಿ ನಿಮಗೆ ಈಗ ಇರತಕ್ಕಂಥ ಗ್ರಹ ಕುಂಡಲಿಯಲ್ಲಿ ವಿಶೇಷವಾಗಿ ಈ ಸಂಕ್ರಾಂತಿ ಕಾಲದಲ್ಲಿ ಚಂದ್ರನ ವಿಶೇಷವಾದ ತರಂಗಗಳ ಬೆಂಬಲ ನಿಮಗೆ ಬಂದಿದೆ. ಚಂದ್ರನು ನಿಮಗೆ ವಿಶೇಷವಾದ ಉತ್ತಮ ಫಲವನ್ನು ಕೊಡುವಂಥ ಸ್ಥಾನದಲ್ಲಿದ್ದಾನೆ. ಅದೇ ರೀತಿ ರವಿಯು ಅಲ್ಲಿ ನಿಮ್ಮಿಂದ 9ರ ಸ್ಥಾನ ಇರುವಂಥದ್ದು. ಶನಿ ಮಹಾರಾಜರು ನಿಮ್ಮಿಂದ ರಾಶಿಯಿಂದ 9ರ ಸ್ಥಾನದಲ್ಲಿ ಭಾಗ್ಯಸ್ಥಾನದಲ್ಲಿ ಕೂತಿರುವಂಥದ್ದು. ಜೊತೆಗೆ ಈ ಮುಂದೆ ಆಗುವಂಥ ಅಂದರೆ ಸಂಕ್ರಾಂತಿಯ ಬಳಿಕ ಆಗುವಂಥ ಕೆಲವು ಗ್ರಹ ಪರಿವರ್ತನೆಗಳು ಸಹ ನಿಮಗೆ ಉತ್ತಮವಾಗಿ ಪೂರಕವಾಗಿ ಬಂದಿದೆ. ಹಾಗಾಗಿ ಈ ಸಂಕ್ರಾಂತಿ ಫಲದಲ್ಲಿ ವಿಶೇಷವಾದ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು ವೃಷಭ ರಾಶಿಯವರು. ಜೊತೆಗೆ ಮಾಡುವಂಥ ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಎಲ್ಲದರಲ್ಲೂ ಮುನ್ನಡೆ ಇರುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಬರುತ್ತೆ. ಜೊತೆಗೆ ಅಂದುಕೊಂಡಂಥ ಸೀಟುಗಳು, ಸ್ಥಾನಮಾನಗಳು ಸಿಗ್ಬೋದು. ಉನ್ನತ ವ್ಯಾಸಂಗಕ್ಕೆ ಹೋಗೋರಿಗೆ ಉನ್ನತ ವ್ಯಾಸಂಗ ಅಂದರೆ ಹೈಯರ್ ಸ್ಟಡಿಯ ಸೀಟುಗಳು ಸಿಗ್ಬೋದು. ಜೊತೆಗೆ ವಿದೇಶದಲ್ಲಿ ಉದ್ಯೋಗವನ್ನು ಟ್ರೈ ಮಾಡಿದರೆ ವಿದೇಶದಲ್ಲಿ ಉದ್ಯೋಗ ಸಿಗುವಂಥ ಯೋಗ ಸಹ ಬರುತ್ತೆ. ಹಾಗಾಗಿ ಅನೇಕ ಉತ್ತಮ ಫಲಗಳು ಸಂಕ್ರಾಂತಿ ಫಲದಲ್ಲಿ ಈ ಒಂದು ವೃಷಭ ರಾಶಿಯವರಿಗೆ ವ್ಯಕ್ತವಾಗಿವೆ. ಇನ್ನು ಯಾರು ಸ್ವಂತವಾದ ಉದ್ಯಮ, ವ್ಯಾಪಾರ ಇದೆಲ್ಲ ನಡೆಸ್ತಿದ್ದಾರೋ ಅಥವಾ ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಇವೆಲ್ಲ ಮಾಡ್ತಾರೋ ಅವರಿಗೂ ಲಾಭ, ಆದಾಯ ಹೆಚ್ಚಳಾಗ್ಬೋದು. ಅಥವಾ ಅವರು ಮಾಡುವಂಥ ಉದ್ಯಮದಲ್ಲಿ ಏನಾದರೂ ಬದಲಾವಣೆ ಮಾಡುವಂಥದ್ದು ಅಥವಾ ಇಂಪ್ರೂವ್ಮೆಂಟ್ ಮಾಡುವಂಥದ್ದು ಅಥವಾ ಯಾವುದೇ ರೀತಿಯ ಮಹತ್ತರವಾದ ಒಂದು ಹೊಸ ಯಂತ್ರ ಉಪಕರಣವನ್ನು ಅಳವಡಿಸಲಿಕ್ಕೆ ಈ ವರ್ಷ ನಿಮಗೆ ಸಹಾಯ ಆಗಲಿದೆ. ಇನ್ನು ಯಾರು ಶುಭ ಕಾರ್ಯಗಳಿಗೆ ಪ್ರಯತ್ನ ಪಡುವಂಥವರಿಗೆ ಸಂಕ್ರಾಂತಿಯ ಬಳಿಕ ಶುಭ ಕಾರ್ಯಗಳು ನಿಗದಿ ಆಗ್ಬೋದು. ಅಥವಾ ಅದು ಮದುವೆ ವಿಚಾರ ಇರ್ಬೋದು, ಅಥವಾ ಗೃಹ ಪ್ರವೇಶದ ವಿಚಾರ ಇರ್ಬೋದು, ಅದು ಇನ್ನಿತರ ಯಾವುದೇ ರೀತಿಯ ಧಾರ್ಮಿಕವಾದ ಕಾರ್ಯಕ್ರಮ, ಯಾತ್ರೆ, ಪ್ರವಾಸ ಹೋಗುವಂಥದ್ದು ಇವೆಲ್ಲವೂ ಈ ಸಂಕ್ರಾಂತಿಯ ಬಳಿಕ ಅದಕ್ಕೆ ಚಾಲನೆ ಎಲ್ಲ ಸಿಗಲಿದೆ. ಜೊತೆಗೆ ಆಕಸ್ಮಿಕ ಧನಲಾಭ ಯೋಗ ಇದೆ. ಬಂಧುಗಳು, ಮಿತ್ರರು ನಿಮಗೆ ಈಗ ಸಹಾಯಕ್ಕೆ ನಿಲ್ತಾರೆ. ನಿಮ್ದು ಯಾವುದಾದ್ರು ಒಂದು ಯೋಜನೆ ಇದೆ ಇಟ್ಕೊಳ್ಳೋಣ, ಅದಕ್ಕೆ ಬಂಧುಗಳ, ಮಿತ್ರರ ಸಹಾಯ ಬೇಗನೆ ಸಿಗಲಿದೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಇನ್ನು ಕೆಲವೊಂದು ತಿಂಗಳುಗಳು ನಿಮಗೆ ಅತ್ಯಂತ ಶುಭಕರವಾಗಿ ಪರಿವರ್ತನೆ ಆಗಿದೆ. ಉದಾಹರಣೆಗೆ ಫೆಬ್ರವರಿ 15ರಿಂದ ಮಾರ್ಚ್ 15, ಮಾರ್ಚ್ 15ರಿಂದ ಏಪ್ರಿಲ್ 15. ಹಾಗಾಗಿ ಫೆಬ್ರವರಿ 15ರಿಂದ ಏಪ್ರಿಲ್ 15ರವರೆಗೆ ನಿಮಗೆ ವಿಶೇಷವಾದ ಉತ್ತಮ ಫಲಗಳು ಆ ಸೂರ್ಯ ಭಗವಂತನ ತರದಿಂದ ಬರ್ತಾ ಇರುತ್ತೆ. ಅದೇ ರೀತಿ ಮತ್ತೆ ಜುಲೈ 15ರಿಂದ ಆಗಸ್ಟ್ 15ರವರೆಗೂ ಸೂರ್ಯ ಭಗವಂತನ ವಿಶೇಷವಾದ ಅನುಗ್ರಹ. ಅದೇ ರೀತಿ ಅಕ್ಟೋಬರ್ 15ರಿಂದ ನವೆಂಬರ್ 15ರವರೆಗೂ ವಿಶೇಷವಾದ ಸೂರ್ಯ ಅನುಗ್ರಹ. ನೋಡಿ, ಸೂರ್ಯ ಅನುಗ್ರಹ ನಿಮಗೆ ವರ್ಷದಲ್ಲಿ 4 ಬಾರಿ ಪ್ರತಿ ರಾಶಿಗೆ ಬರುವಂಥದ್ದು. ಅದು ಒಂದು ನಿಮಗೆ ಫೆಬ್ರವರಿ 15ರಿಂದ ಮಾರ್ಚ್ 15, ಮಾರ್ಚ್ 15ರಿಂದ ಏಪ್ರಿಲ್ 15, ಜುಲೈ 15ರಿಂದ ಆಗಸ್ಟ್ 15, ಆ ಬಳಿಕ ಅಕ್ಟೋಬರ್ 15ರಿಂದ ನವೆಂಬರ್ 15. ಇಂತಹ ಒಂದು ಕಾಲದಲ್ಲಿ ವಿಶೇಷವಾದ ಸೂರ್ಯನ ನಮಗೆ ಬೆಂಬಲ ಆ ತಿಂಗಳಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಈ ವರ್ಷದಲ್ಲಿ ಆಗುವಂಥ ಇತರ ಗ್ರಹಗಳ ಪರಿವರ್ತನೆ, ಉದಾಹರಣೆಗೆ ಗುರು ನಿಮಗೆ ಗುರುಬಲ ಬರುತ್ತೆ ಮೇನಿಂದ 15ರಿಂದ. ಶನಿ ಮಹಾರಾಜರ ಪರಿವರ್ತನೆ, ಶನಿ ಮಹಾರಾಜರು ನಿಮಗೆ ಮಾರ್ಚ್ ಅಂತ್ಯದ ಬಳಿಕ ಏಪ್ರಿಲ್ನಿಂದ ನಿಮಗೆ ಲಾಭಸ್ಥಾನದಲ್ಲಿ ಶನಿ ಮಹಾರಾಜರು ಬರ್ತಾ ಇದ್ದಾರೆ. ರಾಹು ನಿಮಗೆ ಈ ವರ್ಷದಲ್ಲಿ ಪೂರಕವಾಗಿದ್ದಾನೆ. ಹಾಗಾಗಿ ಈ ಸಂಕ್ರಾಂತಿ ಫಲ ಅಷ್ಟೇ ಅಲ್ಲ, ಆಗುವಂಥ ಇತರ ಒಂದು ಗ್ರಹಗಳ ಪರಿವರ್ತನೆ ಸಹ ನಿಮಗೆ ಈ ವರ್ಷದಲ್ಲಿ ಪೂರಕವಾಗಿ ಉತ್ತಮವಾದ ಫಲವನ್ನು ಕೊಡಲಿವೆ. ಹಾಗಾಗಿ ವಿದ್ಯಾರ್ಥಿಗಳು, ಮಹಿಳೆಯರು, ಗೃಹಿಣಿಯರು, ಸ್ತ್ರೀಯರು ಅಥವಾ ವ್ಯಾಪಾರ ಉದ್ಯಮದವರು ಯಾವುದೇ ವರ್ಗ ಇರ್ಬೋದು, ಎಲ್ಲ ವರ್ಗಕ್ಕೂ ವೃಷಭ ರಾಶಿಗೆ ಸಂಕ್ರಾಂತಿ ಫಲ ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ. ಸಣ್ಣ ಪುಟ್ಟ ಏರುಪೇರುಗಳು ಬರುತ್ತೆ ಕೆಲವೊಮ್ಮೆ ಈ ಕೆಲವೊಂದು ದೀರ್ಘಚಾರಿ ಅಥವಾ ಶೀಘ್ರಚಾರಿ ಗ್ರಹಗಳ ವ್ಯತ್ಯಾಸದಿಂದ. ಉದಾಹರಣೆಗೆ ಕೆಲವೊಂದು ದಿನಗಳಲ್ಲಿ ಚಂದ್ರ ಬಲದ ಕೊರತೆ, ಕೆಲವೊಂದು ಕಾಲದಲ್ಲಿ ಬುಧ ಅಥವಾ ಈ ಮಂಗಳನ ಬಲದ ಕೊರತೆ ಎಲ್ಲ ಬರುತ್ತೆ. ಅವೆಲ್ಲ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದು ಹೊರತು ಸಾಮಾನ್ಯವಾಗಿ ನಿಮಗೆ ಆರೋಗ್ಯ, ಆರ್ಥಿಕ, ಜೊತೆಗೆ ನಿಮ್ಮ ಒಂದು ಕೌಟುಂಬಿಕ ವಿಚಾರ ಎಲ್ಲ ಬಹಳ ಉತ್ತಮವಾಗಿ ಚೆನ್ನಾಗಿ ನಡೆಯುವಂಥ ವರ್ಷ ಆಗಿರುತ್ತೆ. ಎಲ್ಲ ವೃಷಭ ರಾಶಿಯವರು ಸಂಕ್ರಾಂತಿ ಫಲವು ಶುಭದಾಯಕ ಆಗಲಿ. ಇನ್ನು ಈ ವೃಷಭ ರಾಶಿಯವರು ಈ ವರ್ಷದಲ್ಲಿ ವಿಶೇಷವಾಗಿ ಸಂಕ್ರಾಂತಿ ಪರ್ವಕಾಲದಲ್ಲಿ ಆಗುವಂಥ ಪರಿವರ್ತನೆಯಿಂದ ಪ್ರಾರ್ಥನೆ ಅಂದರೆ ಈ ದೇವಿ ಅಥವಾ ಅಮ್ಮನವ್ರ ಭಕ್ತಿ ಮಾಡಿ, ಇಲ್ಲ ಮಹಾಲಕ್ಷ್ಮಿ ತಾಯಿ ಭಕ್ತಿ ಮಾಡ್ಬೋದು. ಜೊತೆಗೆ ಲಕ್ಷ್ಮೀನಾರಾಯಣರ ಭಕ್ತಿ ಮಾಡ್ಬೋದು. ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಗಣೇಶ ಅಥವಾ ಈ ಶಿವಪಾರ್ವತಿಯರ ಒಂದು ಆರಾಧನೆ ಮಾಡುವಂಥದ್ದು ಇವೆಲ್ಲ ನಿಮಗೆ ಉತ್ತಮ ಫಲವನ್ನು ಕೊಡ್ತಾ ಇರುತ್ತೆ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ಸಂಕ್ರಾಂತಿ ಫಲ ಸ್ವಲ್ಪ ಸಮ್ಮಿಶ್ರವಾಗಿ ಬರ್ತಾ ಇರುತ್ತೆ. ಅಲ್ಲಿ ನಿಮಗೆ ಈ ರವಿಯ ಒಂದು ಈ ಪರಿವರ್ತನಾ ಕಾಲವು ಸ್ವಲ್ಪ ರವಿ ಅಷ್ಟಮದಲ್ಲಿರ್ತಾನೆ, ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಇರುವಂಥದ್ದು. ಜೊತೆಗೆ ಅಲ್ಲಿ ಚಂದ್ರನಿಂದ ಆಗುವಂಥ ಪರಿವರ್ತನೆ ನಿಮಗೆ ಅಷ್ಟು ಪೂರಕವಾಗೋದಿಲ್ಲ. ಸಂಕ್ರಾಂತಿ ಕಾಲದಲ್ಲಿ ಅಲ್ಲಿ ಶನಿ ಆಗಲಿ ಅಥವಾ ಇನ್ನಿತರ ರಾಹು ಆಗಲಿ ನಿಮಗೆ ಅಷ್ಟೊಂದು ಪೂರಕವಾಗಿ ಅಲ್ಲಿ ಕಂಡು ಬರ್ತಾ ಇಲ್ಲ.
ಅಲ್ಲಿ ಕೇತುವಿನ ವೈರುಧ್ಯ ಸಹ ನಿಮಗೆ ಸಂಕ್ರಾಂತಿ ಪರ್ವಕಾಲದಲ್ಲಿ ವ್ಯಕ್ತವಾಗಿರುತ್ತೆ. ಹಾಗಾಗಿ ಅಲ್ಲಿ ದೀರ್ಘಚಾರಿ ಗ್ರಹಗಳಾಗಲಿ ಅಥವಾ ತತ್ಕಾಲ ಕುಂಡಲಿ ಅಂದರೆ ಆ ಒಂದು ಸಮಯದಲ್ಲಿರುವಂಥ ಕುಂಡಲಿಯ ಫಲವಾಗಲಿ ನಿಮಗೆ ಅಷ್ಟೊಂದು ಉತ್ತಮವಾಗಿ ಬರ್ತಾ ಇಲ್ಲ. ಹಾಗಾಗಿ ಮಿಶ್ರ ಫಲಗಳು ನಿಮಗೆ ಸಂಕ್ರಾಂತಿಯಿಂದ ವ್ಯಕ್ತವಾಗಿರುತ್ತೆ. ಮಿಶ್ರ ಫಲ ಅಂದರೆ ಆರೋಗ್ಯನೂ ಹಾಗೆ ಸಣ್ಣ ಪುಟ್ಟ ಏರ್ಪೇರುಗಳು ಮಧ್ಯೆ ಮಧ್ಯೆ ಬರ್ಬೋದು, ಕೆಲವೊಮ್ಮೆ ಅದು ಸರಿ ಹೋಗ್ಬೋದು. ಜೊತೆಗೆ ಹಣಕಾಸಿನ ವಿಚಾರ, ಹಣಕಾಸು ಒಮ್ಮೆ ತುಂಬ ಬರುತ್ತೆ, ಒಮ್ಮೆ ಅದು ತುಂಬ ಖಾಲಿಯಾಗಿ ನಿಮಗೆ ಕೈ ಖಾಲಿಯಾಗಿ ಬಿಡುತ್ತದು. ಅದೇ ರೀತಿ ನಿಮಗೆ ಮನಸ್ಸಿಗೆ ಸಮಾಧಾನ ಒಂದು ಹಂತದಲ್ಲಿ ಇರುತ್ತೆ, ಕೆಲವೊಂದು ತಿಂಗಳಲ್ಲಿ ತುಂಬ ನಿರಾಶೆ ಅಥವಾ ಅಸಮಾಧಾನ ಆಗುತ್ತೆ. ಹಾಗಾಗಿ ಅದಕ್ಕೆ ಸಮ್ಮಿಶ್ರ ಅಂತ ಹೇಳ್ತಾರೆ. ಅಂದರೆ ಸುಖ ದುಃಖ ಅಂದರೆ ಸಿಹಿ ಕಹಿ ಬೇವು ಬೆಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಇರುವಂತಹ ಸಾಧ್ಯತೆ ಸಂಕ್ರಾಂತಿ ಫಲದಲ್ಲಿ ಕಂಡುಬರುತ್ತೆ. ಹಾಗಾಗಿ ತೀರಾ ಏನು ಸಂಕಷ್ಟ ಏನು ಬರೋದಿಲ್ಲ, ಅದು ಬರೋದು ಬೇಕಾಗಿಲ್ಲ. ನೀವು ಉತ್ತಮ ಫಲವನ್ನು ಕಂಡುಕೊಳ್ತೀರಾ. ಆದರೆ ಕೆಲವೊಮ್ಮೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಉದಾಹರಣೆಗೆ ಆರೋಗ್ಯ ರಕ್ಷಣೆ ಬಗ್ಗೆ, ಆಹಾರ ಕ್ರಮದ ಬಗ್ಗೆ, ಹವಾಮಾನ ವೈಪರೀತ್ಯದಿಂದ ನಿಮ್ಮ ಆರೋಗ್ಯದಲ್ಲಿ ಅಡ್ಡ ಪರಿಣಾಮ ಆಗದಂತೆ. ಈಗ ಚಳಿ ಬಂದಾಗ ನಾವು ಸ್ವೆಟರ್ ಧರಿಸಬೇಕು, ಮಳೆ ಬಂದಾಗ ಛತ್ರಿ ಧರಿಸಬೇಕು, ಅದನ್ನು ಗೊತ್ತಿರೋಂಥದ್ದು. ಹಾಗೆ ಅಂಥ ಒಂದು ಎಲ್ಲ ಪ್ರಿಕಾಷನ್ ಅಂತ ಹೇಳ್ತೀವಿ, ಅಂಥ ಒಂದು ಮುನ್ನೆಚ್ಚರಿಕೆ ವಹಿಸ್ಕೊಂಡ್ರೆ ಅಂಥದ್ದೇನು ಕಷ್ಟ ನಷ್ಟಗಳನ್ನು ಬರೋದಿಲ್ಲ. ಹಾಗಾಗಿ ನಿಮ್ಮ ಒಂದು ಮುನ್ನೆಚ್ಚರಿಕೆ ಸ್ವಲ್ಪ ಈ ವರ್ಷದಲ್ಲಿ ಎಲ್ಲ ವಿಚಾರದಲ್ಲೂ ಬೇಕಾಗುತ್ತೆ. ಹಣಕಾಸು, ಆರೋಗ್ಯ, ವೈಯಕ್ತಿಕ ವಿಚಾರ, ನಡವಳಿಕೆ, ಮನೆಯಲ್ಲಿ ಸಹ ಹಾಗೆ ಸಣ್ಣ ಪುಟ್ಟ ಕಲಗಳು ಬರ್ಬೋದು. ವಿಶೇಷವಾಗಿ ಈ ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ಸ್ವಲ್ಪ ಕಾಲ ಈ ವರ್ಷ ಜಾಸ್ತಿ ಬರುತ್ತೆ. ನಿಮ್ಮ ಒಂದು ಕ್ಲೋಸ್ ರಿಲೇಟಿವ್ ಇರ್ಬೋದು ಅಥವಾ ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು, ಅವರ ಮಧ್ಯೆ ಭಿನ್ನಾಭಿಪ್ರಾಯಗಳು ಈ ವರ್ಷದಲ್ಲಿ ಜಾಸ್ತಿ ಬರ್ಬೋದಾಗಿದೆ. ಅವನ್ನು ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಉದ್ಯೋಗ ಸ್ಥಾನದಲ್ಲಿ ಮೇಲಾಧಿಕಾರಿಗಳಿಂದ ಈ ಮಿಥುನ ರಾಶಿಯವರಿಗೆ ಸಂಕ್ರಾಂತಿ ಫಲದಲ್ಲಿ ಸ್ವಲ್ಪ ಕಿರುಕುಳವನ್ನು, ಅದು ಒತ್ತಡವನ್ನು ತಂದುಕೊಡೋದು ಜಾಸ್ತಿ ಇರುತ್ತೆ. ಹಾಗಾಗಿ ಆ ಮೇಲಾಧಿಕಾರಿಗಳ ಒಂದು ವಿಚಾರದಿರ್ಬೋದು, ನಿಮ್ಮ ವೃತ್ತಿ ಅಥವಾ ನಿಮ್ಮ ಒಂದು ಉದ್ಯೋಗದ ವಿಚಾರ ಸ್ವಲ್ಪ ಗಮನ ಚೆನ್ನಾಗಿ ಬೇಕಾಗುತ್ತೆ. ಹಾಗಾಗಿ ಹೆಚ್ಚಿನ ಆತಂಕ ಏನು ಬೇಕಾಗಿಲ್ಲ. ಕೆಲವೊಂದು ವಿಚಾರದಲ್ಲಿ ಏರುಪೇರುಗಳು ಬರ್ತಾ ಇರ್ತವೆ. ಆದರೂ ನೀವು ಕೆಲವೊಂದು ತಿಂಗಳಲ್ಲಿ ನಿಮಗೆ ಅತ್ಯಂತ ಒಂದು ರವಿಯ ಅನುಗ್ರಹ ಬರ್ತಾ ಇದೆ. ಯಾಕಂದರೆ ಈ ಮಕರ ಸಂಕ್ರಾಂತಿ ಸೂರ್ಯನ ಫಲದ ಮೇಲೆ ನಿಂತಿದೆ. ಸೂರ್ಯನ ನಿಮ್ಮ ಫಲ ನಿಮಗೆ ಹೇಗೆ ಇರುತ್ತೆ ಅನ್ನೋದರ ಮೇಲೆ ನಿಂತಿದೆ. ಹಾಗಾಗಿ ಸೂರ್ಯ ಭಗವಂತರು ಪಕ್ಷಪಾತ ಇಲ್ಲದೆ ಎಲ್ಲ 12 ರಾಶಿಗಳಿಗೂ ವರ್ಷದಲ್ಲಿ 4 ತಿಂಗಳು, ಒಂದು 4 ಬಾರಿ ಉತ್ತಮ ಫಲನ ಖಂಡಿತ ಕೊಡ್ತಾರೆ. ಅದು ನಿಮಗೂ ಕೊಡ್ತಾ ಇದೆ. ಯಾವಾಗಂದರೆ ಮಾರ್ಚ್ 15ರಿಂದ ಏಪ್ರಿಲ್ 15ರವರೆಗೆ ಸೂರ್ಯನ ಉತ್ತಮ ಬಲ. ಅದೇ ರೀತಿ ಏಪ್ರಿಲ್ 15ರಿಂದ ಮೇ 15ರವರೆಗೆ, ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15ರವರೆಗೆ, ನವಂಬರ್ 15ರಿಂದ ಡಿಸೆಂಬರ್ 15ರವರೆಗೆ. ಹಾಗಾಗಿ ಮಾರ್ಚ್, ಏಪ್ರಿಲ್ ಅದೇ ರೀತಿ ನಿಮಗೆ ಉತ್ತಮ ಫಲ ಇದೆ. ಏಪ್ರಿಲ್ ಮೇನೂ ಉತ್ತಮ ಫಲ ಬರುತ್ತೆ. ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15, ಅದೇ ರೀತಿ ನವಂಬರ್ 15ರಿಂದ ಡಿಸೆಂಬರ್ 15ರ ಮಧ್ಯೆ. ಅದರಲ್ಲಿ ಪ್ರತಿ ತಿಂಗಳಲ್ಲಿ ಸೂರ್ಯನ ಸಂಕ್ರಾಂತಿ ಅಂತ ಆಗುತ್ತೆ. ಹಾಗಾಗಿ ಆ ಒಂದು ಪರಿವರ್ತನೆಗಳು ನಿಮಗೆ 4 ಬಾರಿ ಉತ್ತಮ ಫಲವನ್ನು ಈ ತಿಂಗಳಲ್ಲಿ ಖಂಡಿತ ಕೊಡಲಿದೆ. ಆ ಕಾಲದಲ್ಲಿ ನಾನು ಸದುಪಯೋಗಪಡಿಸಿಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯ, ಕೋರ್ಟ್ ಕಚೇರಿ ಕೆಲಸ, ಭೂಮಿ ವ್ಯವಹಾರ ಇವೆಲ್ಲದೆ ಆಯಾ ತಿಂಗಳಲ್ಲಿ ಮಾಡಬಹುದಾಗಿದೆ. ಹಾಗಾಗಿ ಯಾರೋ ಮಿತ್ರ ರಾಶಿಯವರು ಚಿಂತರಾಗಬೇಕಾಗಿಲ್ಲ. ನಿಮಗೆ ಈ ಸಂಕ್ರಾಂತಿ ಫಲದಲ್ಲಿ ಸ್ವಲ್ಪ ಸಮ್ಮಿಶ್ರ ಫಲ ಬಂದರೂ ಮಧ್ಯೆ ಮಧ್ಯೆ ಆ ಒಂದು ಉತ್ತಮ ಫಲಗಳ ಒಂದು ಸೂರ್ಯನ ಆಶೀರ್ವಾದ ಬರ್ತಾ ಇರುತ್ತೆ. ಇನ್ನು ವಿಶೇಷ ಶುಭ ಫಲಕ್ಕಾಗಿ ಮಿಥುನ ರಾಶಿಯವರು ಶ್ರೀ ವೆಂಕಟೇಶ್ವರ, ವಿಷ್ಣು, ನಾರಾಯಣ ಅಥವಾ ಲಕ್ಷ್ಮೀನಾರಾಯಣ ಅಥವಾ ಸತ್ಯನಾರಾಯಣ ಸ್ವಾಮಿ ಭಕ್ತಿ ಮಾಡ್ಬೋದು. ಗಣೇಶ ಅಥವಾ ಗಣಪತಿಯ ಭಕ್ತಿಯನ್ನು ಮಾಡುವಂಥದ್ದು, ದೇವಿ ಅಥವಾ ಕುಲದೇವಿ ಅಥವಾ ಅಮ್ಮನವರ ಯಾವುದೇ ರೀತಿಯ ಸ್ವರೂಪವನ್ನು ಭಕ್ತಿ ಮಾಡೋದ್ರಿಂದ ಸಂಕ್ರಾಂತಿ ಫಲದ ನಿಮಗೆ ಶುಭವಾಗುತ್ತೆ. ಎಲ್ಲ ಮಿಥುನ ರಾಶಿಯವರಿಗೂ ಸಂಕ್ರಾಂತಿ ಫಲ ಶುಭದಾಯಕ ಆಗಲಿ. ಬಳಿಕ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಈ ವರ್ಷದ ಸಂಕ್ರಾಂತಿ ಫಲವು ಆದಿ ಭಾಗದಲ್ಲಿ ಉತ್ತಮ ಫಲವನ್ನು, ಮಧ್ಯ ಭಾಗದಲ್ಲಿ ಮಿಶ್ರ ಫಲವನ್ನು, ಅಂತಿಮ ಅಂದರೆ ಕೊನೆಯ ಭಾಗದಲ್ಲಿ ಸ್ವಲ್ಪ ಸಂಕಷ್ಟ ಫಲವನ್ನು ಹೇಳ್ತಾ ಇರುತ್ತೆ. ಅಂದರೆ ಆದಿಯಲ್ಲಿ ಸ್ವಲ್ಪ ಒಳ್ಳೆಯದಿರುತ್ತೆ. ಆರಂಭದ 3 ತಿಂಗಳುಗಳು ಪರವಾಗಿಲ್ಲ. ಆ ಬಳಿಕ ಬರುವಂಥ ಒಂದು 3 ಅಥವಾ 4 ತಿಂಗಳು ಸ್ವಲ್ಪ ಮಿಶ್ರ ಫಲವನ್ನು, ಜೊತೆಗೆ ಕೊನೆಗೆ ಬರುವಂಥ ಮತ್ತೊಂದು 3 ತಿಂಗಳು ಸ್ವಲ್ಪ ಸಂಕಷ್ಟ ಫಲವನ್ನು ಕೊಡ್ತಾ ಇದೆ. ಹಾಗಾಗಿ ನಿಮಗೆ ಸ್ವಲ್ಪ ಸಮ್ಮಿಶ್ರ ಫಲನೇ ಅಂತ ಹೇಳ್ಬೋದು. ತುಂಬ ಉತ್ತಮ ಅಲ್ಲ, ತುಂಬ ಕೆಟ್ಟದಲ್ಲ, ಮಧ್ಯೆ ಮಧ್ಯೆ ಸ್ವಲ್ಪ ಒಳ್ಳೆಯದು ಬರ್ತಾ ಇರುತ್ತೆ, ಮಧ್ಯೆ ಮಧ್ಯೆ ಸ್ವಲ್ಪ ಏನಾದರೂ ಒಂದು ವ್ಯತ್ಯಾಸಗಳು ಸಹ ಬರ್ತಾ ಇರುತ್ತೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕಾಗುತ್ತೆ. ಈ ಸಂಕ್ರಾಂತಿ ನಡೆಯುವ ಕಾಲದಲ್ಲಿ ಸೂರ್ಯನು ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿಯೂ, ಚಂದ್ರನು ನಿಮಗೆ ಜನ್ಮದಲ್ಲಿಯೂ, ಶನಿ ಮಹಾರಾಜರು ಈಗ 8ರಲ್ಲಿದ್ದಾರೆ, ಮುಂದೆ ಅವರು 9ಕ್ಕೆ ಪರಿವರ್ತನೆ ಆಗ್ತಾರೆ. ಆ ರೀತಿ ರಾಹು ಕೇತುಗಳು ಸಹ ನಿಮಗೆ ಈಗ ರಾಹು 9ರಲ್ಲಿದ್ದಾನೆ ಮತ್ತು 8ಕ್ಕೆ, ಕೇತು ಈಗ ತೃತೀಯದಲ್ಲಿದ್ದಾನೆ, ಆತನು ಈಗ ದ್ವಿತೀಯಕ್ಕೆ ಪರಿವರ್ತನೆ. ಹಾಗಾಗಿ ಆ ಒಂದು ಆರಂಭದಲ್ಲಿ ಆಗುವಂಥ ಪರಿವರ್ತನೆ ಒಳ್ಳೆಯದಿದೆ. ಜೊತೆಗೆ ಈ ಏಪ್ರಿಲ್ ಆಗುವಂತಹ ಬದಲಾವಣೆಗಳು, ಮೇನಲ್ಲಿ ಆಗುವಂಥ ಬದಲಾವಣೆಗಳು ನಿಮಗೆ ವಿರುದ್ಧವಾಗಿ ಅಲ್ಲಿ ಪರಿಣಾಮ ಬರ್ತದೆ. ಹಾಗಾಗಿ ಈ ಸಂವತ್ಸರದಲ್ಲಿ ಕಟಕ ರಾಶಿಯವರಿಗೆ ಮಧ್ಯೆ ಮಧ್ಯೆ ಉತ್ತಮ ಫಲ, ಮಧ್ಯೆ ಮಧ್ಯೆ ಸ್ವಲ್ಪ ಅಧಮ ಫಲವನ್ನು ಬರ್ತದೆ. ಅಂದರೆ ತುಂಬ ಒಳ್ಳೆಯದು ಆಗುತ್ತೆ ಈ ವರ್ಷದ ಸಂಕ್ರಾಂತಿಯಿಂದ, ತುಂಬ ಕೆಲವೊಬ್ಬರಿಗೆ ಸ್ವಲ್ಪ ಕೆಟ್ಟದಾಗ್ಬೋದು. ಇನ್ನು ನಿಮಗೆ ನಡೆಯುವಂಥ ದಶಾಭುಕ್ತಿ, ನಿಮಗೆ ನಡೆಯುವಂಥ ನಿಮ್ಮ ರಾಶಿ ಕುಂಡಲಿರುವಂಥ ಗ್ರಹಗಳ ಸ್ಥಾನ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಕೆಲವೊಬ್ಬರಿಗೆ ತುಂಬ ಒಳ್ಳೆಯದಾಗತ್ತೆ ಅಂತ ಒಳ್ಳೆಯದು ಆಗ್ಬೋದು ಅಥವಾ ಆಗದೇ ಇರ್ಬೋದು. ಅದು ನಿಮಗೆ ವೈಯಕ್ತಿಕ ದಶಾಭುಕ್ತಿಗಳ ಕೆಲವೊಮ್ಮೆ ಅಲ್ಲಿ ಅವಲಂಬಿತವಾಗಿರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಮಿಶ್ರ ಫಲದ ಸೂಚನೆ ಇರುತ್ತೆ. ಇನ್ನು ಆರೋಗ್ಯದ ಬಗ್ಗೆ ಖಂಡಿತ ಕಟಕ ರಾಶಿಯವರಿಗೆ ಎಚ್ಚರಿಕೆ ಹೆಜ್ಜಬೇಕು. ಆರೋಗ್ಯ ವಿಚಾರವಾಗಿ, ಜೊತೆಗೆ ಈ ನಿಮ್ಮ ಒಂದು ವೈಯಕ್ತಿಕ ರಿಲೇಷನ್ಶಿಪ್, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಬಂಧು ಬಾಂಧವರ ಜೊತೆ ರಿಲೇಷನ್ಶಿಪ್ ಎಲ್ಲ ಈ ವರ್ಷದಲ್ಲಿ ಹಾಳಾಗ್ಬೋದು. ಹಾಗಾಗಿ ಆರೋಗ್ಯ ಮತ್ತು ಬಾಂಧವ್ಯ ಎರಡರ ಬಗ್ಗೆ ತುಂಬ ಗಮನ ಬೇಕು ಈ ಸಂಕ್ರಾಂತಿ ಫಲದಲ್ಲಿ.
ಎರಡಕ್ಕೂ ಈ ಸಮಯದಲ್ಲಿ ಕುತ್ತು ಬರ್ಬೋದು. ಯಾಕಂದರೆ ದಿಢೀರಾಗಿ ಆರೋಗ್ಯ ರೂಪರಾಗ್ಬೋದು. ಕೆಲವರಿಗೆ ಆಹಾರ ದೋಷದಿಂದ, ಕೆಲವರಿಗೆ ನೀರಿನಿಂದ, ಇನ್ನು ಕೆಲವರಿಗೆ ಏನಾದ್ರು ಆರ್ಗನ್ಗಳಿಗೆ ಅಂದರೆ ಈ ಲಿವರು, ಕಿಡ್ನಿ ಅಥವಾ ಲಂಗ್ಸ್ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಏನಾದ್ರು ಅಲ್ಲಿ ಸಮಸ್ಯೆಗಳು, ಇನ್ಫೆಕ್ಷನ್ಗಳು, ನಂಜುಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಆಹಾರ ದೋಷದಿಂದ ಫುಡ್ ಪಾಯ್ಸನಿಂಗ್ ಆಗ್ಬೋದು, ಇವೆಲ್ಲ ಆಗುವಂಥದ್ದಿರುತ್ತೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ. ಜೊತೆಗೆ ಅತಿಯಾದ ಶೀತ ಅಥವಾ ಮಳೆಗಾಲದ ಕಾಲದಲ್ಲಿ ಶೀತ, ನೆಗಡಿಗಳು ಅಥವಾ ಜ್ವರ ಇತ್ಯಾದಿಗಳು ಆವರಿಸುವಂಥ ಸಾಧ್ಯತೆ. ಹಾಗಾಗಿ ಆರೋಗ್ಯದ ಕಾಳಜಿ ಖಂಡಿತ ಬೇಕಾಗುತ್ತೆ. ಇನ್ನು ಬಾಂಧವ್ಯ ಆಗಲೇ ಹೇಳಿದ್ದೇನೆ, ಅಲ್ಲಿ ಪತಿ ಪತ್ನಿ ಮಧ್ಯೆ, ಬಂಧು ಬಾಂಧವರ ಜೊತೆಗೆ ಬಾಂಧವ್ಯದಲ್ಲಿ ಜಗಳಗಳು ಬರುವಂಥದ್ದು, ಭಿನ್ನಾಭಿಪ್ರಾಯ ಬರುವಂಥದ್ದು, ಪರಸ್ಪರ ಅನುಮಾನ ಅಥವಾ ಈ ಸಂಶಯದ ಭೂತಗಳು ಕಾಡುವಂಥದ್ದು ಇವೆಲ್ಲ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಹಣಕಾಸಿಗೆ ಅಷ್ಟೇನು ತೊಂದರೆ ಇಲ್ಲ. ಹಣಕಾಸು ನಿಮಗೆಲ್ಲ ಉತ್ತಮ ಇರುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗ ಇವೆಲ್ಲ, ಶಿಕ್ಷಣ ಎಲ್ಲ ತೊಂದರೆ ಇಲ್ಲ, ಅವೆಲ್ಲ ಉತ್ತಮವಾಗಿ ಬರುತ್ತೆ. ಇನ್ನು ದುಷ್ಟ ಮಿತ್ರರ ಜೊತೆಗೆ ದುಷ್ಟ ವ್ಯಕ್ತಿಗಳ ಒಂದು ಫ್ರೆಂಡ್ಶಿಪ್ ಎಲ್ಲ ಈ ವರ್ಷ ಆಗುವಂಥದ್ದು. ದುಷ್ಟ ಮಿತ್ರನ ತೊಂದರೆ ಸಹ ಆಗುತ್ತೆ. ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ಬೇಕು. ವಿಶೇಷವಾಗಿ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಈ ದುಷ್ಟ ಮಿತ್ರರ ಬಗ್ಗೆ, ದುಶ್ಚಟಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಅದಕ್ಕೆ ನೀವು ಬಲಿ ಬೀಳುವಂಥ ಸಾಧ್ಯತೆ, ಅದರಿಂದ ತೊಂದರೆಗೊಳಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಗಮನವನ್ನು ಖಂಡಿತ ನೀವು ಹರಿಸಬೇಕಾಗತ್ತೆ ಕರ್ಕಟ ರಾಶಿಯವರು. ಇನ್ನು ಇವೆಲ್ಲ ನೀವು ಇದರ ಚಿಂತಿತ ಆಗಬೇಕಲ್ಲ. ಮಧ್ಯೆ ಮಧ್ಯೆ ನಿಮಗೆ ರವಿ ಅಥವಾ ಸೂರ್ಯನ ಅನುಗ್ರಹ ವರ್ಷದಲ್ಲಿ 4 ಬಾರಿ ಆಗುವಂತಹ ವಿಚಾರ ಇರುತ್ತೆ. ಏಪ್ರಿಲ್ 15ರಿಂದ ಮೇ 15, ಮೇ 15ರಿಂದ ಜೂನ್ 15, ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 15, ಡಿಸೆಂಬರ್ 15ರಿಂದ ಜನವರಿ 15. ಹೀಗಾಗಿ 4 ಬಾರಿ ಏಪ್ರಿಲ್ 15ರಿಂದ ಮೇ 15, ಮೇಯಿಂದ ಜೂನು, ಸೆಪ್ಟೆಂಬರ್ನಿಂದ ಅಕ್ಟೋಬರ್, ಡಿಸೆಂಬರ್ 15ರಿಂದ ಜನವರಿ 15. ಇಂಥ ಒಂದು 4 ಅವಧಿಗಳಲ್ಲಿ ಸೂರ್ಯನ ಪರಿವರ್ತನೆ ಆಗಿರುತ್ತೆ. ಆ 4 ಸೂರ್ಯನ ಪರಿವರ್ತನೆಗಳು ನಿಮಗೆ ಮಧ್ಯ ಉತ್ತಮ ಫಲವನ್ನು ಕೊಡ್ತಾ ಇರುತ್ತೆ. ಇಷ್ಟಾರ್ಥ ಸಿದ್ಧಿಗೆ ಸಹಾಯ ಆಗುತ್ತೆ. ಸರ್ಕಾರ ಕೆಲಸ, ಕೋರ್ಟು ಕಚೇರಿ ಕೆಲಸಕ್ಕೆ ಎಲ್ಲ ಅನುಕೂಲವಾಗಿ ಆಗುವಂಥ ಫಲ ಈ ಸೂರ್ಯ ಭಗವಂತ ಅನುಗ್ರಹದಿಂದ ಖಂಡಿತ ಕಂಡುಬರುತ್ತೆ ಕಟಕ ರಾಶಿಯವರಿಗೆ. ನೀವು ಈ ವರ್ಷದ ಶುಭ ಫಲಕ್ಕಾಗಿ ವಿಶೇಷವಾಗಿ ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡಿ, ಜೊತೆಗೆ ಈ ಚಂದ್ರಮೌಳೀಶ್ವರ ಅಥವಾ ಈ ಪಾರ್ವತಿ ಪರಮೇಶ್ವರ ಮುಂತಾದ ಸ್ವರೂಪದಲ್ಲಿ ಈ ಭಕ್ತಿ ಮಾಡುವಂಥದ್ದಾಗಲಿ, ಇನ್ನು ಗಣೇಶ, ಸುಬ್ರಹ್ಮಣ್ಯ ಮುಂತಾದ ಈ ಒಟ್ಟಿನಲ್ಲಿ ಶಿವನ ಪರಿವಾರ ಅಂದರೆ ಶಿವ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಅಂತ ಒಂದು ನಂಬಿಕೆ ಇರುತ್ತೆ. ಹಾಗಾಗಿ ಶಿವ ಪಂಚಾಯತನವನ್ನು ನೀವು ಅಲ್ಲಿ ಭಕ್ತಿ ಮಾಡಿದರೆ ಖಂಡಿತ ಕಟಕ ರಾಶಿಯವರಿಗೆ ಈ ಫಲ ಒಳ್ಳೆಯದಾಗತ್ತೆ. ಮುಂದೆ ಸಿಂಹರಾಶಿಗೆ ಸಂಕ್ರಾಂತಿ ಫಲ ಶುಭದಾಯಕವಾಗಿ ಬಂದಿದೆ. ನಿಮ್ಮ ರಾಶ್ಯಾಧಿಪತಿಯಾದ ರವಿ ಈ ಸಂಕ್ರಾಂತಿಯ ಪರ್ವಕಾಲದಲ್ಲಿ ನಿಮಗೆ ಪೂರಕವಾಗಿದ್ದೇನೆ. ಷಷ್ಠದಲ್ಲಿ ಅಲ್ಲಿ ರವಿಯ ವಿಶೇಷವಾದ ಅನುಗ್ರಹ ನಿಮಗೆ ಆರೋಗ್ಯವನ್ನು, ಸುಖವನ್ನು, ಜಯವನ್ನು, ಯಶವನ್ನು ಕೊಡ್ತಾ ಇರುತ್ತೆ. ಇದೇ ಕಾಲದಲ್ಲಿ ಚಂದ್ರನು ನಿಮಗೆ ಪೂರಕವಾಗಿದ್ದಾನೆ. ಇನ್ನು ಮುಂದೆ ಬರುವಂಥ ಒಂದು ಅಲ್ಲಿ ಪರಿವರ್ತನಾ ಕಾಲವು ನಿಮಗೆ ಆ ಒಂದು ಗುರುವಿನ ಅನುಗ್ರಹ ಸಹ ಮುಂದೆ ಮೇ ತಿಂಗಳಲ್ಲಿ ಕೊಡಲಿದೆ. ಹಾಗಾಗಿ ಆರಂಭದಲ್ಲಿ ಸಹ ಪರವಾಗಿಲ್ಲ, ನಿಮಗೆ ಮಧ್ಯಭಾಗದಲ್ಲೂ ಪರವಾಗಿಲ್ಲ, ಕೊನೆಯ ಭಾಗದಲ್ಲಿ ಸ್ವಲ್ಪ ಏರುಪೇರು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆರಂಭ ಮತ್ತು ಮಧ್ಯ ಉತ್ತಮ ಇದೆ. ಸುಮಾರು 6-7 ತಿಂಗಳುಗಳವರೆಗೆ ಸಂಕ್ರಾಂತಿ ಬಳಿಕ ಉತ್ತಮ ಫಲ. ಜೊತೆಗೆ ಸಂಕ್ರಾಂತಿಯ ಒಂದು ಆಗಿ ಕೊನೆಯ ಒಂದು ತಿಂಗಳುಗಳು ಅಂದರೆ ನಿಮಗೆ ಈ ಸುಮಾರು ಅಕ್ಟೋಬರ್ ಬಳಿಕ ನಿಮಗೆ ಸ್ವಲ್ಪ ಏರುಪೇರು ಆಗುವಂಥದ್ದು, ನವಂಬರ್ನಲ್ಲಿ ಸ್ವಲ್ಪ ಏರುಪೇರು ಆಗುವಂಥದ್ದು ಎಲ್ಲ ಇರುತ್ತೆ. ಜೊತೆಗೆ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ತೊಂದರೆಗಳು ಬರುವಂತೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಒಂದು ಆರಂಭದ ಒಂದು ಉತ್ತಮ ಫಲವನ್ನು ಚೆನ್ನಾಗಿ ನೀವು ಸದುಪಯೋಗ ಮಾಡಿಕೊಳ್ಳಿ. ಉದ್ಯೋಗಕ್ಕೆ, ವ್ಯಾಪಾರಕ್ಕೆ, ವೃತ್ತಿಗೆ ಎಲ್ಲ ಉತ್ತಮ ಇದೆ. ವಿದ್ಯೆ ಕಲಿಯುವಂಥ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಶಿಕ್ಷಕರಿಗೆ ಅವರ ಒಂದು ಶಿಕ್ಷಣದಲ್ಲಿ ಅಥವಾ ಉದ್ಯೋಗದಲ್ಲಿ ಪ್ರಗತಿ ಲಕ್ಷಣ ಇದೆ. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವುದಾಗಲಿ, ಈಗಾಗಲೇ ಉದ್ಯೋಗ ಮಾಡೋರಿಗೆ ಬಡ್ತಿ, ಪ್ರಮೋಷನ್ ಸಿಗ್ಬೋದು. ಇನ್ನು ಸರ್ಕಾರದ ಕೆಲಸದಾಗೆ, ಕೋರ್ಟ್ ಕಚೇರಿ ಕೆಲಸ ಸಹ ನಿಮಗೆ ಬೇಗ ಆಗಲಿದೆ. ಇನ್ನು ಗೌರ್ಮೆಂಟ್ ಜಾಬ್ಗಾಗಿ ಯಾರು ಪ್ರಯತ್ನ ಪಡೆದ ಶಿವರಾಶಿಯವರಿಗೆ ಈ ವರ್ಷ ಆಕಸ್ಮಿಕವಾಗಿ ಸಿಲೆಕ್ಷನ್ ಆಗುವಂಥ ಸಾಧ್ಯತೆಯೂ ಕಂಡು ಬಂದಿದೆ. ಹಾಗಾಗಿ ಇಂತಹ ಒಂದು ಉತ್ತಮ ಫಲ ನಿಮಗೆ ಈ ವರ್ಷದಲ್ಲಿ ಈ ರವಿ ಅನುಗ್ರಹದಿಂದ, ಸೂರ್ಯ ಸಂಕ್ರಾಂತಿಯ ಫಲದಿಂದ ಕಂಡು ಬರ್ತದೆ. ಆರೋಗ್ಯ ಸಮಸ್ಯೆ ಇದ್ದವರಿಗೆ ಅನಿರೀಕ್ಷಿತವಾಗಿ ಆರೋಗ್ಯ ಸುಧಾರಣೆ ಆಗ್ಬೋದು. ಜೊತೆಗೆ ದೀರ್ಘಕಾಲದ ಸಮಸ್ಯೆಯಿಂದ ಬಳಲ್ತಾ ಇದ್ದವರಿಗೆ ಒಂದು ಸಂಕ್ರಾಂತಿ ಬಳಿಕ ಆರೋಗ್ಯ ಚೇತರಿಕೆ ಆಗುವ ಲಕ್ಷಣಗಳು ಕಂಡುಬರ್ತವೆ. ಇನ್ನು ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ಒಂದು ಉತ್ತಮ ವಾತಾವರಣ ಇರುತ್ತೆ. ಒಂದು ಶುಭ ಸಮಾರಂಭಗಳಿಗೆ ಸಿದ್ಧತೆ ಮಾಡುವಂಥ ಅವಕಾಶ, ವಸ್ತ್ರ ಆಭರಣಗಳನ್ನು ಕೊಳ್ಳುವಂಥ ಅವಕಾಶ. ಇನ್ನು ಆಸ್ತಿ ವಿವಾದ, ಭೂಮಿ ವಿವಾದ, ಕೌಟುಂಬಿಕ ಕಲಹ ಇತ್ಯಾದಿಗಳಿದ್ರೆ ಅವೆಲ್ಲೂ ಈ ವರ್ಷದಲ್ಲಿ ಪರಿಹಾರ ಆಗಿ ಅದರಿಂದ ಸಿಗಬೇಕಾದ ಪರಿಹಾರಗಳು ನಿಮಗೆ ಸಿಗ್ಬೋದು. ಅಥವಾ ನಿಮ್ಮ ಪಾಲು ವಿಭಾಗನೋ ಇದು ಅದು ನಿಮಗೆ ಸಿಗುವಂಥ ಯೋಗ ಇರುತ್ತೆ. ದಾಖಲೆ ಪತ್ರ, ಸರ್ಕಾರದ ಏನಾದರೂ ಈ ಪತ್ರಗಳು ಇವೆಲ್ಲ ಸಿಗಬೇಕು ಅನ್ನೋರಿಗೆ ಸಿಗುವಂಥದ್ದು. ಇನ್ನು ದೀರ್ಘಕಾಲದಿಂದ ಯಾವುದೋ ಪೆಂಡಿಂಗ್ ಇದ್ದಂಥ ಭೂಮಿಯ ವಿಚಾರ, ರಿಯಲ್ ಎಸ್ಟೇಟ್ ವಿಚಾರ, ಮನೆ ಕಟ್ಟೋದು, ಮನೆ ರಿಪೇರಿ ಮಾಡೋದು ಮುಂತಾದ ಕೆಲಸ ಕಾರ್ಯಗಳಿಗೆ ಈ ವರ್ಷ ಚಾಲನೆ ಸಿಗಲಿದೆ. ಯಂತ್ರ ವಾಹನ ಕೊಳ್ಳುವಂಥ ಯೋಗನೂ ಕಂಡುಬರುತ್ತೆ. ಹಾಗಾಗಿ ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಸಂಕ್ರಾಂತಿ ಫಲ ಶುಭದಾಯಕ ಹಾಗೂ ಸಂಪತ್ತನ್ನು, ಸಮೃದ್ಧಿಯನ್ನು, ನೆಮ್ಮದಿಯನ್ನು ಕೊಡುವಂಥದ್ದಾಗಿರುತ್ತೆ. ಸಣ್ಣ ಪುಟ್ಟ ಏರುಪೇರುಗಳು ಕೆಲವೊಂದು ತಿಂಗಳು ಬರ್ಬೋದು, ಆದರೆ ಅವೆಲ್ಲವನ್ನು ಒಂದು ನಿವಾರಿಸಿಕೊಂಡು ಉತ್ತಮವಾದ ಫಲವನ್ನು ಪಡೆಯುವಂಥ ಯೋಗ ಬಂದಿದೆ. ಇನ್ನು ಗುರು ಮಹಾರಾಜರ ಅನುಗ್ರಹ ನಿಮಗೆ ಅಲ್ಲಿ ಮೇ 15ರವರೆಗೆ ಗುರುವಿನ ಅನುಗ್ರಹ ಆಗಲಿದೆ. ಹಾಗಾಗಿ ಅವನ್ನೆಲ್ಲ ನೀವು ಸದುಪಯೋಗ ಮಾಡಿಕೊಳ್ಳುವಂಥದ್ದು. ಕೆಲವೊಮ್ಮೆ ಈ ಶನಿ ವೈಪರೀತ್ಯ, ರಾಹುಕೇತುಗಳ ವೈಪರೀತ್ಯದಿಂದ ನಿಮಗೆ ಗುಪ್ತ ಶತ್ರುಗಳ ಬಾಧೆ, ಹಿತಶತ್ರುಗಳ ಬಾಧೆ ಅಥವಾ ಮಿತ್ರರೂಪದ ಶತ್ರುಗಳು ಸಹ ಅಂತ ನಿಮಗೆ ಕಾಡ್ಬೋದು. ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಇನ್ನು ಕಣ್ಣು ಮುಚ್ಚಿ ಯಾವುದಕ್ಕೆ ಒಪ್ಪಿಗೆ ಸಹಿತಾಗಲಿ ಅಥವಾ ಅಪರಿಚಿತರಲ್ಲಿ ಅಥವಾ ನಿಮಗೆ ಗೊತ್ತಿಲ್ಲದಂಥ ಅನುಮಾನಾಸ್ಪದ ವ್ಯಕ್ತಿಗಳಲ್ಲಿ ನೀವೇನಾದರೂ ಹೂಡಿಕೆ ಮಾಡೋದು, ಹಣ ಹಾಕೋದು ಅಥವಾ ಆನ್ಲೈನ್ ಲಿಂಕ್ನಲ್ಲಿ ನೀವು ಹಣವನ್ನು ತೊಡಗಿಸೋದು ಇವೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಇಂಥ ಕೆಲಸಗಳು ನಿಮಗೆ ವರ್ಷದಲ್ಲಿ ಬರೋಬರಿ ಕಷ್ಟ ನಷ್ಟವನ್ನು ತರುವಂಥ ಸಾಧ್ಯತೆ ಇರುತ್ತೆ. ಅವೆಲ್ಲ ನಾವು ಹೊರತುಪಡಿಸಿದರೆ ಹೆಚ್ಚಿನ ಏನು ಆತಂಕ, ಭಯ ಏನಿಲ್ಲ.
ಸಾಮಾನ್ಯವಾಗಿ ಉತ್ತಮ ಫಲವನ್ನು ನಿರೀಕ್ಷೆ ಮಾಡುವುದು. ರವಿಯ ಅನುಗ್ರಹ ನಿಮಗೆ ಮೇ 15ರಿಂದ ಜೂನ್ 15, ಜೂನ್ 10ರಿಂದ ಜುಲೈ 15, ಅಕ್ಟೋಬರ್ 15ರಿಂದ ನವೆಂಬರ್ 15, ಜೊತೆಗೆ ಜನವರಿ 15ರಿಂದ ಫೆಬ್ರವರಿ 15 ಇಂಥ ಒಂದು ಅವಧಿಗಳಲ್ಲಿ ರವಿಯ ಅನುಗ್ರಹ ನಿಮಗೆ ಕಂಡುಬರುತ್ತೆ. ಹಾಗಾಗಿ ಆರಂಭದಲ್ಲಿ ನಿಮಗೆ ರವಿಯ ಅನುಗ್ರಹ ಇದೆ, ಜೊತೆಗೆ ಮೇ ಜೂನಲ್ಲಿ ಇದೆ, ಜೂನ್ ಜುಲೈಲೂ ಇದೆ, ಅಕ್ಟೋಬರ್ 15 ನವೆಂಬರ್ 15 ಇರುತ್ತೆ. ಇವೆಲ್ಲವನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. ನಿಮ್ಮ ಒಂದು ಇಷ್ಟ ದೇವತೆನೋ, ಕುಲ ದೇವತೆನೋ, ಅಥವಾ ಶಿವನೋ, ಅಥವಾ ಈ ಗ್ರಾಮ ದೇವತೆನೋ, ಅಥವಾ ಭುವನೇಶ್ವರ, ಕಾಳಭೈರೇಶ್ವರ, ವೀರಭದ್ರೇಶ್ವರ ಸ್ವರೂಪದಲ್ಲೋ, ಅಥವಾ ಯಾವುದಾದ್ರೂ ಅಮ್ಮನವರು ಅಥವಾ ದೇವಿಯ ಸ್ವರೂಪವನ್ನು ಭಕ್ತಿ ಮಾಡ್ಕೊಳ್ತಾ ಬನ್ನಿ. ಎಲ್ಲ ಸಿಂಹರಾಶಿಯವರಿಗೆ ಸಂಕ್ರಾಂತಿ ಫಲವು ಶುಭದಾಯಕ ಆಗಲಿ. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ಸಂಕ್ರಾಂತಿ ಫಲ ಉತ್ತಮ ಫಲವಾಗಿ ಪರಿವರ್ತನೆಯಾಗಿ ಬಂದಿದೆ. ಆರಂಭದಲ್ಲಿ ನಿಮಗೆ ಉತ್ತಮ ಫಲ ಕಂಡುಬರುತ್ತೆ, ಜೊತೆಗೆ ಈ ಮಧ್ಯಭಾಗದಲ್ಲೂ ಉತ್ತಮ ಫಲ, ಕೊನೆಯ ಭಾಗದಲ್ಲಿ ಸ್ವಲ್ಪ ಸಂಕಷ್ಟ ಅಂತ ಬಂದಿದೆ. ಆರಂಭದ 3 ತಿಂಗಳು, ಆಮೇಲೆ ಮಂತದ 3 ತಿಂಗಳು, ಆಮೇಲೆ ಕೊನೆಯ ಒಂದು 3 ತಿಂಗಳು ನಿಮಗೆ ಸ್ವಲ್ಪ ವ್ಯತ್ಯಾಸಗಳು ಆಗ್ಬೋದು. ಹಾಗಾಗಿ ಈ ಕನ್ಯಾ ರಾಶಿಯವರು ಆರಂಭದಲ್ಲಿ ಬರುವಂಥ ಉತ್ತಮ ಫಲವನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಉತ್ತಮ ಫಲ ಇದೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಆರೋಗ್ಯ ಸುಧಾರಣೆ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿರುತ್ತೆ, ಕೌಟುಂಬಿಕ ಬಾಂಧವ್ಯ ಎಲ್ಲ ಉತ್ತಮವಾಗಿರುತ್ತೆ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಬಹುದಾಗಿದೆ. ಉದ್ಯೋಗ ಟ್ರೈ ಮಾಡೋರಿಗೆ ಉದ್ಯೋಗ ಸಿಗುತ್ತೆ. ಸಾಫ್ಟ್ವೇರು, ಕಂಪ್ಯೂಟರು, ಅಥವಾ ಬ್ಯಾಂಕಿಂಗು, ಫೈನಾನ್ಸು, ಮಾರ್ಕೆಟಿಂಗ್ ಇರ್ಬೋದು, ಅಥವಾ ಲಾ ಕ್ಷೇತ್ರ, ಅಥವಾ ಇನ್ನಿತರ ಯಾವುದೇ ರೀತಿಯ ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ, ಅಥವಾ ಅಲ್ಲಿ ಜಾಬ್ ಸರ್ಚ್ ಮಾಡೋರಿಗೆ ಉದ್ಯೋಗ ಈ ಬಾರಿ ಸಿಗುವಂಥ ಯೋಗ ಇದೆ. ಇನ್ನು ಬಂಧು ಮಿತ್ರರಲ್ಲಿ ಬಾಂಧವ್ಯ ಬಹಳ ಚೆನ್ನಾಗಿರುವಂಥದ್ದು. ಉದ್ಯೋಗ ಸ್ಥಳದಲ್ಲಿ ನಿಮಗೆ ಬಡ್ತಿ, ಪ್ರಮೋಷನ್ ಅಥವಾ ಮೆಚ್ಚುಗೆ ಅಂತ ಕೆಲವು ಇನ್ಸೆಂಟಿವ್ ಇತ್ಯಾದಿಗಳು ಸಿಗ್ಬೋದು. ಜೊತೆಗೆ ಯಾವುದಾದ್ರೂ ದೀರ್ಘಕಾಲದ ನಿಮ್ಮ ಬೇಡಿಕೆಗಳು, ಕೋರಿಕೆಗಳಿದ್ರೆ ಈ ವರ್ಷ ಅದು ಪೂರ್ತಿ ಆಗಲಿದೆ. ಯಂತ್ರ ವಾಹನ ಕೊಳ್ಳೋದಾಗಲಿ, ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಅಥವಾ ಮದುವೆಗೆ ಸಿದ್ಧತೆ ಮಾಡೋರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು, ಇವೆಲ್ಲ ಯೋಗಗಳು ಕಂಡುಬರ್ತವೆ. ಅದರಲ್ಲಿ ವಿಶೇಷವಾಗಿ ಆರಂಭದ 4 ಅಥವಾ 5 ತಿಂಗಳಲ್ಲಿ ಬಹಳಷ್ಟು ಸ್ಪೀಡಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಆಗಲಿವೆ. ಆಮೇಲೆ ಮಧ್ಯಭಾಗದ ಬಳಿಕ ಜೂನ್ ಬಳಿಕ ಎಲ್ಲ ಸ್ಲೋ ಆಗ್ಬೋದು, ಜೂನ್ ಜುಲೈ ಬಳಿಕ ಸ್ಲೋ ಆಗ್ಬೋದು. ಜೊತೆಗೆ ವರ್ಷದ ಕೊನೆಗೆ ಸ್ವಲ್ಪ ನಿಮಗೆ ಸಮಸ್ಯೆಗಳು ಬರ್ಬೋದು. ಅದರಲ್ಲಿ ವರ್ಷದ ಕೊನೆಗೆ ಶತ್ರುಪೀಡೆ, ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಎಲ್ಲ ಒಟ್ಟೊಟ್ಟಿಗೆ ಬರ್ಬೋದು. ಕೊನೆಯ ತಿಂಗಳಂದರೆ ಆ ಒಂದು ನಿಮಗೆ ಈ ಅಕ್ಟೋಬರ್ನಲ್ಲಿ ಬರ್ಬೋದು, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರಲ್ಲಿ ಸಹ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಒಂದು ಟೈಮಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸ್ಕೋಬೇಕು. ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಇನ್ನಿತರಿಗೆ ನೀತಿ ಪಾಠ ಹೇಳೋದಾಗಲಿ, ಅಥವಾ ಇನ್ನಿತರಿಗೆ ಜಾಮೀನು ಅಂತ ಹೇಳ್ತೀವಿ ನಾವು, ಹಾಗೆ ಜಾಮೀನು ಹಾಕೋದಾಗ ಶ್ಯೂರಿಟಿ ಹಾಕ್ಲಿಕ್ಕೆ ಹೋಗೋದ್ರಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಅದರಿಂದ ನಿಮಗೆ ತೊಂದರೆಯಾಗಿ ನಿಮಗೆ ಮುಳು ಆಗ್ಬೋದು, ಅಥವಾ ನೀವು ನಷ್ಟಕ್ಕೆ ಒಳಗಾಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವೆಲ್ಲವನ್ನು ಗಮನಿಸ್ಕೊಳ್ಬೇಕು. ಜೊತೆಗೆ ಬಾಂಧವ್ಯವನ್ನು ಚೆನ್ನಾಗಿಟ್ಕೋಬೇಕು. ಯಾಕಂದರೆ ಆರಂಭದಲ್ಲೆಲ್ಲ ಚೆನ್ನಾಗಿರುತ್ತೆ, ಈ ಮಧ್ಯಭಾಗದ ಬಳಿಕ ಅಂದರೆ ಗುರುವಿನ ಪರಿವರ್ತನೆ ಆಗೋರಿಗೆ ಗುರುಬಲನ ಹೊರಟೋಗ್ಬಿಡುತ್ತೆ. ಹಾಗಾಗಿ ಅಲ್ಲಿ ಆ ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು, ದಂಪತಿಗಳ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಜಗಳ ಕಲಹ ಬರ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕಾಗುತ್ತೆ. ಹಾಗಾಗಿ ಹೆಚ್ಚಿನ ಅಡೆತಡೆಗಳಿಲ್ಲ, ಸಾಮಾನ್ಯವಾಗಿ ಉತ್ತಮ ಫಲನ ಬಂದಿದೆ. ಅಲ್ಲದೆ ರವಿಯ ಅನುಗ್ರಹ ನಿಮಗೆ ಈ ಜೂನ್ 15ರಿಂದ ಜುಲೈ 15, ಜುಲೈ 15ರಿಂದ ಆಗಸ್ಟ್ 15, ನವಂಬರ್ನಿಂದ ಡಿಸೆಂಬರ್ 15, ಫೆಬ್ರವರಿಯಿಂದ ಮಾರ್ಚ್ 15, ಜೂನ್ ಜುಲೈ, ಆಮೇಲೆ ಜುಲೈ ಆಗಸ್ಟ್, ನವಂಬರ್ 15ರಿಂದ ಡಿಸೆಂಬರ್ 15, ಫೆಬ್ರವರಿ 15ರಿಂದ ಮಾರ್ಚ್ 15, ಇದೀಗ 4 ಬಾರಿ ಸೂರ್ಯನ ಅನುಗ್ರಹ ಉತ್ತಮವಾಗಿ ಸಿಗ್ತಾ ಇದೆ. ಆ ಕಾಲದಲ್ಲಿ ಅನೇಕ ರೀತಿಯ ಉತ್ತಮ ಪರಿವರ್ತನೆಗಳಾಗಲಿವೆ. ನಿಮ್ಮ ಸಂಬಂಧಿತವಾದ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಎಲ್ಲ ಆ ಒಂದು ಕಾಲದಲ್ಲಿ ಪ್ರಯತ್ನ ಪಟ್ಟರೆ ಅವೆಲ್ಲ ಸಿದ್ಧಿ ಯಶಸ್ಸು ಆಗಲಿವೆ. ಹಾಗಾಗಿ ಹೆಚ್ಚಿನೇನು ಅಡೆತಡೆಗಳಿಲ್ಲ, ಸಣ್ಣ ಪುಟ್ಟ ಏರ್ಪೇರುಗಳು ಇರುವಂಥ ವರ್ಷ. ಸಂಕ್ರಾಂತಿಯಿಂದ ನಮಗೆ ಹೆಚ್ಚಿನ ಶುಭಗಳು ಸಿದ್ಧಿಯಾಗಲಿ. ಹೆಚ್ಚಿನ ಒಂದು ಉತ್ತಮ ಫಲಕ್ಕಾಗಿ ವಿಷ್ಣು ಅಥವಾ ನಾರಾಯಣ ಅವರ ಸ್ವರೂಪದಲ್ಲಿ ಭಕ್ತಿ ಮಾಡಿ, ಅಥವಾ ವೆಂಕಟೇಶ್ವರ, ರಂಗನಾಥ, ಶ್ರೀನಾಥ, ಶ್ರೀಕೃಷ್ಣ ಮುಂತಾದ ಸ್ವರೂಪದಲ್ಲಿ ವಿಷ್ಣುವಿನ ಭಕ್ತಿ ಮಾಡೋದಾಗಲಿ, ಸತ್ಯನಾರಾಯಣ ಸ್ವರೂಪ ಭಕ್ತಿ ಮಾಡೋದಾಗಲಿ, ಅಥವಾ ನಿಮ್ಮ ಒಂದು ಕುಲದೇವಿನೋ ಅಥವಾ ಗ್ರಾಮ ದೇವಿನೋ ಆ ಗ್ರಾಮದೇವಿಗೆ ವಿಶೇಷವಾದ ಸೇವೆಗಳನ್ನು ಸಲ್ಲಿಸೋದು ಮಾಡುತ್ತಾ ಬನ್ನಿ. ಎಲ್ಲ ಕನ್ಯಾ ರಾಶಿಯವರಿಗೆ ಸಂಕ್ರಾಂತಿ ಫಲವು ಶುಭದಾಯಕ ಆಗಲಿ. ಬಳಿಕ ತುಲಾರಾಶಿಗೆ ಸಂಕ್ರಾಂತಿ ಫಲ ಉತ್ತಮವಾಗಿ ಮೂಡಿ ಬರ್ತಾ ಇದೆ. ಅಲ್ಲಿ ಅನೇಕ ಇಷ್ಟಾರ್ಥಗಳು ಈಡೇರುವಂಥ ಸಂಕ್ರಾಂತಿ ವರ್ಷ. ಆರಂಭದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು, ಅಡೆತಡೆಗಳು ಬರ್ಬೋದು. ಆ ಬಳಿಕ ಉತ್ತಮ ಫಲ ನಿರೀಕ್ಷೆ ಆಗುತ್ತೆ. ಯಾಕಂದರೆ ಮಾರ್ಚ್ 15ರ ಬಳಿಕ ಇನ್ನಷ್ಟು ನಿಮಗೆ ಉತ್ತಮ ಫಲ, ಜೊತೆಗೆ ಏಪ್ರಿಲ್ 15ರ ಬಳಿಕ ಇನ್ನಷ್ಟು ಉತ್ತಮ ಫಲ. ಹಾಗಾಗಿ ಒಂದೊಂದು ತಿಂಗಳಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಆರಂಭದ 2 ತಿಂಗಳು ಅಷ್ಟು ಉತ್ತಮ ಇಲ್ಲ, ಜನವರಿ ಫೆಬ್ರವರಿ ಸ್ವಲ್ಪ ಮಿಶ್ರ ಫಲಗಳು ಬಂದಿವೆ. ಆದರೆ ಆ ಒಂದು 2 ತಿಂಗಳ ಬಳಿಕ ನಿಮಗೆ ಆಗುವಂಥ ಉಳಿದ ತಿಂಗಳಲ್ಲಿ ಹೆಚ್ಚಿನ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ, ವ್ಯಾಪಾರ ವೃದ್ಧಿಯಾಗಲಿವೆ, ಆರುಕೊಂಡ ಕೆಲಸ ಕಾರ್ಯಗಳಾಗುವಂಥದ್ದು, ವಿದ್ಯಾರ್ಥಿಗಳಿಗೆ ಅವರ ಒಂದು ಅಂದುಕೊಂಡಂಥ ಸೀಟುಗಳು ಸಿಗೋದಾಗಲಿ, ಉದ್ಯಮಿಗಳಿಗೆ ಹೆಚ್ಚಿನ ಒಂದು ಲಾಭಗಳು ಬರೋದಂಥದ್ದು, ಹೊಸ ಉದ್ಯಮವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅವಕಾಶಗಳು, ಜೊತೆಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತ ಹೇಳ್ತೀವಿ, ಅಂದರೆ ಆಮದು ರಫ್ತು ಬಿಸ್ನೆಸ್ನವರಿಗೆ ಹೆಚ್ಚಿನ ಒಂದು ಅವಕಾಶಗಳು ಬರೋದು, ಕೆಲವರಿಗೆ ವಿದೇಶದ ಉದ್ಯೋಗ, ವಿದೇಶಕ್ಕೆ ಶಿಕ್ಷಣದ ಅವಕಾಶ, ಅಥವಾ ವಿದೇಶದ ಪ್ರವಾಸದ ಯೋಗ ಮುಂತಾದೆಲ್ಲ ಬರ್ಬೋದಾಗಿದೆ. ವಿವಾಹ ಅಪೇಕ್ಷೆಗೆ ವಿವಾಹ ಫಿಕ್ಸ್ ಆಗುತ್ತೆ. ಅದರಲ್ಲಿ ವಿಶೇಷವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳ ಬಳಿಕ ಅನೇಕ ರೀತಿಯ ಶುಭ ಸಮಾರಂಭಗಳು ಪಾಲ್ಗೊಳ್ಳೋದು, ನಿಮ್ಮ ಮನೆಯಲ್ಲಿ ಶುಭ ಸಮಾರಂಭಗಳು ಆಗುವಂಥದ್ದು, ಜೊತೆಗೆ ಯಂತ್ರ ವಾಹನ ಕೊಡುವಂಥ ಅವಕಾಶ,
ದೂರ ಪ್ರಯಾಣದ ಅವಕಾಶ ಇವೆಲ್ಲ ಬರಲಿದೆ. ಕೆಲವೊಬ್ಬರಿಗೆ ಸ್ಟಾರ್ಟಪ್ ಮಾಡಬೇಕು ಅಂದರೆ ಏನು ಫ್ಯಾಕ್ಟ್ರಿನೋ ಉದ್ಯಮನೋ ಇಂಡಸ್ಟ್ರಿನೋ ಕೈಗಾರಿಕೆನೋ ಅಥವಾ ಕೃಷಿ ಚಟುವಟಿಕೆಯನ್ನು ಮಾಡಬೇಕು ಅನ್ನೋರಿಗೆ ಈ ವರ್ಷ ಸಂಕ್ರಾಂತಿ ಫಲದಲ್ಲಿ ಅದು ಚಾಲನೆ ಸಿಗುತ್ತೆ. ಜೊತೆಗೆ ಅದಕ್ಕೆ ಬೇಕಾದ ಸ್ಥಳಾವಕಾಶ, ಹಣದ ಅವಕಾಶ, ಜೊತೆಗೆ ಇನ್ನಿತರ ಪಾರ್ಟ್ನರ್ಶಿಪ್ ಇವೆಲ್ಲ ಸಿಗುವಂಥ ಯೋಗ ಇದೆ. ಹಾಗಾಗಿ ಅನೇಕ ಲಾಭಗಳನ್ನು, ಜಯಗಳನ್ನು, ಸಿದ್ಧಿಗಳನ್ನು ಈ ತುಲಾರಾಶಿಯವರು ಈ ಸಂಕ್ರಾಂತಿ ಫಲದಲ್ಲಿ ಪಡೆಯಲಿದ್ದೀರಾ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ. ಗುರುವಿನ ಬಲ ನಿಮಗೆ ಈ ವರ್ಷ ಬರಲಿದೆ. ಶನಿ ಮಹಾರಾಜರು ಪೂರಕವಾಗಿ ಬರಲಿದ್ದಾರೆ. ಅಥವಾ ಇತರ ಗ್ರಹಗಳ ಬೆಂಬಲ ನಿಮಗೆ ಇರುತ್ತೆ. ಕೇತು ಸಹ ನಿಮಗೆ ಲಾಭವಾಗಿ ಪರಿವರ್ತನೆ ಆಗ್ತಾನೆ. ಹಾಗಾಗಿ ಅಲ್ಲಿ ರವಿಯ ಅನುಗ್ರಹ ನಿಮಗೆ ಈ ವರ್ಷದಲ್ಲಿ ಜುಲೈ 15ರಿಂದ ಆಗಸ್ಟ್ 15, ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15, ಡಿಸೆಂಬರಿಂದ ಜನವರಿ 15, ಮಾರ್ಚ್ನಿಂದ ಏಪ್ರಿಲ್ 15. ಹಾಗಾಗಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಡಿಸೆಂಬರ್, ಜನವರಿ, ಮಾರ್ಚ್, ಏಪ್ರಿಲ್ ಇಂತಹ ಒಂದು ತಿಂಗಳುಗಳಲ್ಲಿ ನಿಮಗೆ ರವಿಯ ವಿಶೇಷವಾದ ಅನುಗ್ರಹಗಳು ತುಲಾರಾಶಿಯವರಿಗೆ ಬರಲಿದೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ವಿಶೇಷ ಫಲಕ್ಕಾಗಿ ಮಹಾಲಕ್ಷ್ಮಿ ತಾಯಿ ಅಥವಾ ನಾರಾಯಣ ಸ್ವರೂಪವನ್ನು, ವೆಂಕಟೇಶ್ವರ ಸ್ವರೂಪವನ್ನು ಭಕ್ತಿ ಮಾಡ್ಬೋದು, ಅಥವಾ ನಿಮ್ಮ ಕುಲದೇವಿಯನ್ನು ಭಕ್ತಿ ಮಾಡ್ಬೋದು. ಎಲ್ಲ ತುಲಾರಾಶಿಯವರಿಗೆ ಈ ಸಂಕ್ರಾಂತಿ ಫಲವು ಶುಭದಾಯಕವಾಗಲಿ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ಸೂರ್ಯ ಸಂಕ್ರಾಂತಿಯ ಫಲವು ಸ್ವಲ್ಪ ಸಮ್ಮಿಶ್ರವಾಗಿ ಮೂಡಿ ಬರ್ತಾ ಇದೆ. ಕೆಲವೊಂದು ಭಾಗದಲ್ಲಿ ನಿಮಗೆ ಉತ್ತಮ ಫಲ, ಆರಂಭದಲ್ಲಿ ಕೆಲವೊಂದು ತಿಂಗಳು ಉತ್ತಮ ಫಲ, ಜೊತೆಗೆ ಮಧ್ಯದಲ್ಲಿ ಸ್ವಲ್ಪ ಮಿಶ್ರ ಫಲ, ಕೊನೆಯ ಭಾಗದಲ್ಲಿ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗ್ತವೆ. ಅಂದರೆ ಅಲ್ಲಿ ರವಿಯ ಪರಿವರ್ತನೆಗಳು ಆಗುವಂಥ ಕಾಲದಲ್ಲಿ ನಿಮಗೆ ಆರಂಭದಲ್ಲಿ ಉತ್ತಮ ಫಲ ಇದೆ. ಖಂಡಿತವಾಗಿ ರವಿಯ ಪರಿವರ್ತನೆ ನಿಮಗೆ ಆರಂಭದಲ್ಲಿ ರವಿ ಮಹಾರಾಜರು ಅಲ್ಲಿ ವಿಶೇಷವಾಗಿ ನಿಮಗೆ ತೃತೀಯಸ್ಥರಾಗಿ ಅನೇಕ ರೀತಿಯ ಲಾಭವನ್ನು, ಯಶಸ್ಸನ್ನು, ಕೀರ್ತಿಯನ್ನು ಕೊಡಲಿದ್ದಾರೆ. ಅದು ನಿಮಗೆ ಜನವರಿ, ಫೆಬ್ರವರಿ ತಿಂಗಳಲ್ಲಿ ಅನೇಕ ರೀತಿಯ ಸಿದ್ಧಿ ಸಾಧನೆಗಳು ಆಗಲಿವೆ. ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸಗಳು ಆಗುವಂಥದ್ದು, ರಾಜಕೀಯದಲ್ಲಿರುವ ರಾಜಕೀಯವಾದ ಉನ್ನತಿ, ಕೆಲವರಿಗೆ ಅಧಿಕಾರ ಸಿಗ್ಬೋದು, ಪ್ರಮೋಷನ್ ಬಡ್ತಿ ಎಲ್ಲ ಸಿಗ್ಬೋದು. ಹಾಗಾಗಿ ಆರಂಭದಲ್ಲಿ ಹೆಚ್ಚಿನ ಉತ್ತಮ ಫಲ ನಿಮಗೆ ಖಂಡಿತ ವೃಶ್ಚಿಕ ರಾಶಿಯಲ್ಲಿ ಕಂಡುಬರುತ್ತೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ, ಜೊತೆಗೆ ಬೇರೆ ಬೇರೆ ರೀತಿಯ ಉದ್ಯಮ ವ್ಯಾಪಾರ ಮಾಡೋರಿಗೆ ಆರಂಭದ ಈ 2 ತಿಂಗಳು ಹೆಚ್ಚಿನ ಉತ್ತಮ ಫಲವನ್ನು ಕೊಡ್ತಾ ಇರ್ತವೆ. ಹಣಕಾಸಿನ ಹರಿವು ಉತ್ತಮ ಇರುತ್ತೆ. ಸಾಲಗಳಿದೆ, ಸಾಲ ತೀರಿಸುವಂಥ ಅವಕಾಶ. ಮಹಿಳೆಯರು, ಗೃಹಿಣಿಯರಿಗೆ ಸಹ ನೆಮ್ಮದಿ ಕೊಡುವಂಥ ವಿಚಾರ ಆರಂಭದ 2 ತಿಂಗಳಲ್ಲಿರುತ್ತೆ. ಆ ಬಳಿಕ ನಿಮಗೆ ಈ ಒಂದು ಮಾರ್ಚ್ ತಿಂಗಳಿಂದ ಸ್ವಲ್ಪ ಏರುಪೇರು ಆರಂಭ ಆಗುತ್ತೆ. ಮಾರ್ಚ್ನಿಂದ ಏರುಪೇರು ಆರಂಭ ಆದರೆ ಅದು ಏಪ್ರಿಲ್, ಮೇನಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಮತ್ತು ಜೂನ್ ಬಳಿಕ ಸ್ವಲ್ಪ ಕಡಿಮೆ ಆಗ್ಬೋದು, ಮತ್ತು ತಿರ್ಗಾ ಸ್ವಲ್ಪ ಜಾಸ್ತಿ ಆಗೋದು. ಈ ರೀತಿ ಏರಿಳಿತಗಳ ಒಂದು ವ್ಯತ್ಯಾಸ ಇರುತ್ತೆ. ಆರಂಭದ 3 ತಿಂಗಳ ಬಳಿಕ ಮತ್ತೆ ಸ್ವಲ್ಪ ಏರಿಳಿತಗಳು ಹೆಚ್ಚಳ ಆಗುವಂಥದ್ದು. ಜೊತೆಗೆ ಅಂದುಕೊಂಡ ಕೆಲಸಗಳಲ್ಲಿ ವಿಘ್ನಗಳು ಬರ್ಬೋದು. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯಕ್ಕೆ ಸ್ವಲ್ಪ ಕೊರತೆ ಬರ್ಬೋದು, ಅಥವಾ ನಿಮ್ಮ ಮಿತ್ರರು ನಿಮಗೆ ಶತ್ರುಗಳಾಗುವಂಥದ್ದು, ಅಥವಾ ಯಾರದೇ ಚಾಡಿ ಮಾತನ್ನು ಕೇಳಿ ನಿಮಗೆ ಸುಮಾರು ಈ ಮೇ ತಿಂಗಳ ಬಳಿಕ ಅವರಿಂದ ನಿಮಗೆ ಹಲವಾರು ತೊಂದರೆಗಳಾಗುವಂಥದ್ದು. ಕೆಲವರಿಗೆ ಈ ಲಾ ನೋಟಿಸ್ಗಳು ಬರ್ಬೋದು, ಕಾನೂನು ಕ್ರಮ ಬರ್ಬೋದು, ಅಥವಾ ನಿಮ್ಮ ಮೇಲೆ ಕೇಸುಗಳು ದಾಖಲಾಗುವಂಥದ್ದು, ಅಥವಾ ಹಿಂದೆ ಮಾಡಿದ ಯಾವುದೇ ಒಂದು ತಪ್ಪಿಗೆ ಈಗ ಶಿಕ್ಷೆಗಳು ಪ್ರಕಟ ಆಗುವಂಥದ್ದು ಎಲ್ಲ ಇರುತ್ತೆ. ಇನ್ನು ಯಾರು ಸರ್ಕಾರದಲ್ಲಿ, ರಾಜಕೀಯದಲ್ಲಿ ಅಧಿಕಾರದಲ್ಲಿ ಇರ್ತಾರೋ ಅವರ ಒಂದು ಅಧಿಕಾರಕ್ಕೆ ಕುತ್ತು ಬರೋದಾಗಲಿ, ಅಥವಾ ಅವರ ಅಧಿಕಾರ ಹಠಾತ್ ನಷ್ಟ ಆಗೋದಾಗಲಿ, ಅಥವಾ ಅವರ ಮೇಲೆ ಏನಾದರೂ ಕಾನೂನು ಕ್ರಮ ಬರೋದಾಗಲಿ ಎಲ್ಲ ಇರುತ್ತೆ. ಹಾಗಾಗಿ ಇಂತಹ ಒಂದು ವ್ಯತ್ಯಾಸಗಳು ಈ ಮೇ ತಿಂಗಳ ಬಳಿಕ ಆಗಲಿವೆ. ಇನ್ನು ಇದಲ್ಲದೆ ನಿಮ್ಮ ಏನಾದರೂ ಅಮೂಲ್ಯ ವಸ್ತುಗಳಾಗಲಿ ಅಥವಾ ಚಿನ್ನ, ಒಡವೆ ಇತ್ಯಾದಿಗಳು ಅದು ಆಕಸ್ಮಿಕವಾಗಿ ನಷ್ಟ ಆಗೋದಾಗಲಿ, ಕಳ್ಳತನ ಆಗೋದಾಗಲಿ, ಅಥವಾ ಕಳೆದು ಹೋಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ಭೂಮಿ ವಿವಾದ, ಆಸ್ತಿ ವಿವಾದಗಳಿದ್ದರೆ ಅವೆಲ್ಲ ಈ ವರ್ಷದಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಅಥವಾ ಅಂಥ ಜಗಳಗಳು ಸ್ವಲ್ಪ ಹೆಚ್ಚಾಗುತ್ತೆ. ಆರಂಭದಲ್ಲಿ ಪರವಾಗಿಲ್ಲ, ಆ ಬಳಿಕ 3 ತಿಂಗಳು ಕಳೆತಿದ್ದಂತೆ ನಿಮಗೆ ಆ ಮಧ್ಯಭಾಗ, ಅಂತ್ಯಭಾಗದಲ್ಲಿ ಸ್ವಲ್ಪ ಇಂಥ ವಿವಾದಗಳು ಜಾಸ್ತಿ ಆಗಬಹುದಾಗಿದೆ. ಇನ್ನು ಕೆಲವೊಬ್ಬರಿಗೆ ಹೊಟ್ಟೆ ನೋವು, ಇನ್ನು ರಕ್ತಹೀನತೆ ಅಂದರೆ ಅನಿಮಿಯಾ ಅಂಥ ಸಮಸ್ಯೆಗಳು, ಅಜೀರ್ಣದ ಸಮಸ್ಯೆಗಳು, ನಿತ್ರಾಣ ಅಥವಾ ಜನರಲ್ ವೀಕ್ನೆಸ್ ಅಂತೇಳಿ ಡೆಬಿಲಿಟಿ ಹೇಳ್ತೇವೆ, ಅವೆಲ್ಲ ಸ್ವಲ್ಪ ಬರುವಂತಹ ಸಾಧ್ಯತೆ ಇರುತ್ತೆ. ಆರೋಗ್ಯನೂ ಅಷ್ಟು ಉತ್ತಮವಾಗಿ ಇರೋದಿಲ್ಲ, ಸ್ಯಾಟಿಸ್ಫ್ಯಾಕ್ಟರಿ ಆಗಿರುತ್ತೆ. ಹಾಗಾಗಿ ಎಲ್ಲ ವಿಚಾರವಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜಬೇಕು. ಆರಂಭದಲ್ಲಿ ಸ್ವಲ್ಪ ನೀವು ಅಂದುಕೊಂಡಿದ್ದೆಲ್ಲ ಆಗ್ತಾ ಹೋಗುತ್ತೆ, ಆದರೆ ಅಲ್ಲಿ ಒಂದೊಂದೇ ಹಂತ ಯುಗಾದಿ ಬಳಿಕ ಸ್ವಲ್ಪ ನಿಮ್ಮ ಗ್ರಹ ಬಲ ಕಡಿಮೆ ಆಗುತ್ತೆ, ಸೂರ್ಯರ ಬಲ ಕಡಿಮೆ ಆಗುತ್ತೆ, ಇತರ ಗ್ರಹಗಳ ಸಹ ವಿರುದ್ಧವಾಗಿರುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಸಂಕ್ರಾಂತಿ ಫಲದಲ್ಲಿ ನಿಮಗೆ ಆರಂಭದಲ್ಲ ಉತ್ತಮ ಫಲ, ಮಧ್ಯದಲ್ಲಿ ಮಧ್ಯಮ ಫಲ, ಕೊನೆಯಲ್ಲಿ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗಿರುತ್ತೆ. ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಯಾವುದೇ ರೀತಿಯ ಅತಿರೇಕ ನಿರ್ಧಾರ, ಆತುರ ನಿರ್ಧಾರ ಬೇಡ. ಜೊತೆಗೆ ಆರೋಗ್ಯದ ನಿರ್ಲಕ್ಷ್ಯವನ್ನು ಮಾಡಬೇಡಿ. ಆರೋಗ್ಯದ ನಿರ್ಲಕ್ಷ್ಯ ಮಾಡೋದ್ರಿಂದ ಸ್ವಲ್ಪ ಗಂಭೀರವಾದ ಸಮಸ್ಯೆ ಎಲ್ಲ ಬರ್ಬೋದಾಗಿದೆ. ಇನ್ನು ಯಂತ್ರ ವಾಹನ ಚಲಾವಣೆಯಲ್ಲಿ ಸಹ ಎಚ್ಚರಿಕೆ ಹೆಜ್ಜೆಬೇಕು. ಅಲ್ಲೇನಾದರೂ ಸಣ್ಣ ಪುಟ್ಟ ಅವಘಡಗಳಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವರು ಸ್ವಲ್ಪ ಈ ಸಂಕ್ರಾಂತಿ ಫಲದಲ್ಲಿ ಮುನ್ನೆಚ್ಚರಿಕೆ ನಿಮಗೆ ಖಂಡಿತ ಬೇಕಾಗುತ್ತೆ. ಇನ್ನು ನಿಮಗೆ ಇರತಕ್ಕಂಥ ದೋಷಗಳ ನಿವಾರಣೆಗಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿ, ಸ್ಕಂದ ಕುಮಾರಸ್ವಾಮಿ ಭಕ್ತಿ ಮಾಡುವಂಥದ್ದು, ಮಂಗಳಾಂಬೆ ತಾಯಿ ದುರ್ಗಾದೇವಿಯ ಭಕ್ತಿ ಮಾಡ್ಬೋದು, ಅಥವಾ ಈ ಮುನೇಶ್ವರ, ಕಾಳಭೈರೇಶ್ವರ, ವೀರಭದ್ರೇಶ್ವರ ಮುಂತಾದ ಶಕ್ತಿಗಳ ಒಂದು ಭಕ್ತಿಯನ್ನು ಮಾಡುವಂಥದ್ದು. ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಕಾಲಗಳಲ್ಲಿ ಯಾವುದೇ ರೀತಿ ದೇವಗಳ ಸಂದರ್ಶನ ಮಾಡೋದು ಮುಂತಾದವನ್ನು ಮಾಡ್ತಾ ಬನ್ನಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಸಂಕ್ರಾಂತಿ ಫಲವು ಶುಭದಾಯಕ ಆಗಲಿ. ಇನ್ನು ಈ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15, ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 15, ಜನವರಿ 15ರಿಂದ ಫೆಬ್ರವರಿ 15, ಏಪ್ರಿಲ್ 15ರಿಂದ ಮೇ 15 ಇಂತಹ ಒಂದು ತಿಂಗಳುಗಳಲ್ಲಿ ಸೂರ್ಯ ಅನುಗ್ರಹ ಇರುವಂಥ ಒಂದು ಅವಧಿಯಾಗಿರುತ್ತೆ. ಹಾಗಾಗಿ ಆಗಲೇ ಹೇಳಿದಂತೆ ನಿಮಗೆ ಜನವರಿಯಿಂದ ಫೆಬ್ರವರಿ 15, ಮಾರ್ಚಿಂದ ಏಪ್ರಿಲಿಂದ ಮೇ 15 ಈ ಒಂದು ಉತ್ತಮ ಫಲವನ್ನು ಅಲ್ಲಿವರೆಗೆ ಕೊಡ್ತಾ ಇರುತ್ತೆ. ಮೇ ಬಳಿಕ ಆಗಲೇ ಹೇಳಿದಂತೆ ನಿಮಗೆ ಸ್ವಲ್ಪ ವ್ಯತ್ಯಾಸಗಳು ಇಳಿಮುಖವಾಗಿ ಬರುವಂಥ ಸಾಧ್ಯತೆ, ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ.
ಮುಂದೆ ಗಮನಿಸೋಣ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಈ ಸೂರ್ಯನ ಪರಿವರ್ತನೆ ಅಥವಾ ಸಂಕ್ರಾಂತಿಯ ಫಲ ಬಹಳಷ್ಟು ಉತ್ತಮವಾದ ಫಲವನ್ನು ಹೇಳ್ತಾ ಇದೆ. ಅನೇಕ ರೀತಿಯ ಲಾಭಗಳು ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆ. ಆರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು. ಆರಂಭದಲ್ಲಿ ಜನವರಿ ತಿಂಗಳ ಸ್ವಲ್ಪ ಸಣ್ಣ ಪುಟ್ಟ ಏರು ಬರ್ಬೋದು. ಫೆಬ್ರವರಿ 15ರ ಬಳಿಕ ನಿಮಗೆ ಮತ್ತೆ ಅಲ್ಲಿ ಉತ್ತಮ ಬದಲಾವಣೆಗಳಾಗುತ್ತವೆ. ಅದೇ ರೀತಿ ಆಗುವಂಥ ಈ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಾಗುವ ಪರಿವರ್ತನೆ ಸಹ ಉತ್ತಮ ಫಲವನ್ನು ಕೊಡಲಿವೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಉತ್ತಮ ಫಲ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು. ಈಗಾಗಲೇ ಇದ್ದಂಥ ಸಮಸ್ಯೆಗಳು, ಉದಾಹರಣೆಗೆ ಹಾರ್ಟ್ ಪ್ರಾಬ್ಲಮು ಅಥವಾ ಕೆಲವರಿಗೆ ಜಾಯಿಂಟ್ ಪೇನು, ಅಸ್ತಮನೋ, ಅಲರ್ಜಿನೋ ಇದ್ದವರಿಗೆ ಅದು ಈ ವರ್ಷದಲ್ಲಿ ಮಧ್ಯೆ ಕೆಲವೊಮ್ಮೆ ಕಡಬೋದಾಗಿದೆ. ಹಣಕಾಸಿಗೆ ಸಂಬಂಧಪಟ್ಟ ಉತ್ತಮ ಇದೆ. ಹಣಕಾಸಿನ ಲಾಭ, ಉದ್ಯೋಗ, ವ್ಯಾಪಾರ ಎಲ್ಲ ಉತ್ತಮ ಇದೆ. ಜಾಬ್ ಇಲ್ಲದವ್ರಿಗೆ ಜಾಬ್ ಸಿಗ್ಬೋದು. ಜಾಬಲ್ಲಿ ಇದ್ದವ್ರಿಗೆ ಜಾಬ್ ಪ್ರಮೋಷನ್ ಆಗ್ಬೋದು. ಅಥವಾ ನೀವೇನಾದರೂ ಒಂದು ಹೊರ ದೇಶಕ್ಕೆ, ವಿದೇಶಕ್ಕೆ ಜಾಬ್ ಎಲ್ಲ ಪ್ರಯತ್ನ ಮಾಡಿದ್ರೆ ಅಂಥ ವಿದೇಶದ ಅವಕಾಶ ಎಲ್ಲ ಸಿಗುವಂಥ ಯೋಗ ಇದೆ. ಸ್ವಂತ ಉದ್ಯಮ, ವ್ಯಾಪಾರ ಮಾಡೋರಿಗೂ ಅನುಕೂಲವಾದ ವಾತಾವರಣ ಇದೆ. ವಿಶೇಷವಾಗಿ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ಅವರ, ಇಂಡಸ್ಟ್ರಿ, ಕೈಗಾರಿಕೆ ಅಥವಾ ಇನ್ನಿತರ ಯಾವುದೇ ರೀತಿಯ ಈ ಮಾರ್ಕೆಟಿಂಗು, ಸೇಲ್ಸು, ಫೈನಾನ್ಸು ಇಂಥದ ಕ್ಷೇತ್ರದಲ್ಲಿರೋರಿಗೆ ಉತ್ತಮವಾದ ಫಲ ಧನುರಾಶಿಯವರಿಗೆ ಈ ವರ್ಷ ಈ ಸಂಕ್ರಾಂತಿ ಫಲದಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ನೀವು ಆರೋಗ್ಯ ಮತ್ತು ನಿಮ್ಮ ರಿಲೇಷನ್ಶಿಪ್, ಬಾಂಧವ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ. ಆರೋಗ್ಯದ ಬಗ್ಗೆ ಮತ್ತು ಬಾಂಧವ್ಯ ಅಂದರೆ ನಿಮ್ಮ ರಿಲೇಷನ್ಶಿಪ್ಪು ಮನೆಯಲ್ಲಿ ಇರ್ಬೋದು, ಕುಟುಂಬದಲ್ಲಿ ಇರ್ಬೋದು ಅಥವಾ ಉದ್ಯೋಗ ಜಾಗದಲ್ಲಿ ಆ ಬಾಂಧವ್ಯನ ಚೆನ್ನಾಗಿ ಇಟ್ಕೋಬೇಕು. ಅದರ ಹೊರತು ನಿಮಗೆ ಇತರ ಅಡ್ಡ ಪರಿಣಾಮಗಳು ಅಷ್ಟೇನು ಗಂಭೀರವಾಗಿರೋದಿಲ್ಲ. ಸಣ್ಣ ಪುಟ್ಟ ಪರಿಣಾಮಗಳು ಬಂದರೂ ಅದು ನಿವಾರಣೆ ಆಗುತ್ತೆ. ಅವೆಲ್ಲ ಚೆನ್ನಾಗಿ ಗಮನ ಇಟ್ಕೊಳ್ಬೇಕು. ಇನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಅವರು ನಿಮಗೆ ಆರಂಭದಲ್ಲಿ ಈಗ ಗುರುವಿನ ಬಲದ ಕೊರತೆ ಇದ್ದರೂ ಆ ಬಳಿಕ ಗುರುವಿನ ಬಲ ಖಂಡಿತ ಬಂದೇ ಬರುತ್ತೆ. ಮೇ ತಿಂಗಳಲ್ಲಿ 15ರಿಂದ ನಿಮಗೆ ಗುರುಬಲದ ಒಂದು ಅನುಗ್ರಹ ಬರೋ ಕಾರಣ ನಿಮ್ಮ ಒಂದು ವಿದ್ಯೆಯಲ್ಲಿ ಎಲ್ಲ ಪ್ರಗತಿ ಆಗುತ್ತೆ. ಆರಂಭದಲ್ಲಿ ಸ್ವಲ್ಪ ಹಿನ್ನಡೆ ಬಂದರೂ ಬಳಿಕ ನಿಮಗೆ ಉನ್ನತಿಯೋ, ಅದು ಉನ್ನತವಾದ ಸ್ಥಾನಮಾನವೋ ಅಥವಾ ಅಂದುಕೊಂಡಂಥ ಸೀಟುಗಳು ವಿದ್ಯಾರ್ಥಿಗಳಿಗೆ ಸಿಗಲಿದೆ. ಇನ್ನು ಉದ್ಯೋಗ ಅಪೇಕ್ಷೆ ಪಡುವಂಥ ಯುವಕರಿಗೆ, ಸಾಧಕರಿಗೆ ಉದ್ಯೋಗಕ್ಕೆ ಸಹ ಕೊರತೆ ಇಲ್ಲ. ಅವೆಲ್ಲ ನಿಮಗೆ ಸರಿಯಾದ ಸಮಯದಲ್ಲಿ ಉದ್ಯೋಗ ಎಲ್ಲ ಸಿಗಲಿದೆ. ಅಥವಾ ನಿಮ್ಮ ಒಂದು ಯೋಗ್ಯತೆ ಮತ್ತು ಅರ್ಹತೆ ತಕ್ಕಂಥ ಒಂದು ಜಾಬ್ ಎಲ್ಲ ಸಿಗುವಂಥ ಯೋಗ ಧನುರಾಶಿಯವರಿಗಿರುತ್ತೆ. ವಿದೇಶದ ಉದ್ಯೋಗ, ವಿದೇಶದ ಯಾತ್ರೆ, ವಿದೇಶದ ಪ್ರವಾಸ ಯೋಗ ಎಲ್ಲ ಈ ವರ್ಷ ಧನುರಾಶಿಯವರಿಗೆ ಕಂಡು ಬಂದಿದೆ. ಎಲ್ಲ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಳಿ. ಹಾಗಾಗಿ ಆರೋಗ್ಯವನ್ನು, ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ. ಇತರ ವಿಚಾರ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರಿದ್ರು ಅವೆಲ್ಲವೂ ನಿಮಗೆ ಉತ್ತಮವಾಗಿ ಪರಿವರ್ತನೆ ಆಗಲಿದೆ. ಇನ್ನು ಈ ವರ್ಷದ ಶುಭ ಫಲಕ್ಕಾಗಿ ನೀವು ವಿಶೇಷವಾಗಿ ಈ ಶಿವನ ಅಥವಾ ಶಿವಪಾರ್ವತಿಯರ ಸಮೇತ ಅನುಗ್ರಹ ಪ್ರಾರ್ಥನೆ ಮಾಡುವಂಥದ್ದು, ಗುರು ದತ್ತಾತ್ರೇಯ ಸ್ವಾಮಿ ಭಕ್ತಿ ಮಾಡೋದು, ಅಥವಾ ನಿಮ್ಮ ಕುಲ ಗುರುವನ್ನು ಅಥವಾ ಇಷ್ಟ ಗುರುವನ್ನು ಭಕ್ತಿ ಮಾಡುವಂಥದ್ದು. ಅದೇ ರೀತಿ ಯಾವುದೇ ರೀತಿಯ ನಿಮ್ಮ ಗ್ರಾಮದಲ್ಲಿರುವಂಥ ಗ್ರಾಮ ದೇವತೆನೋ ಅಥವಾ ಕುಲ ದೇವಿನೋ ಇವೆಲ್ಲ ಭಕ್ತಿಗಳನ್ನು ಮಾಡೋದ್ರಿಂದ ಸಂಕ್ರಾಂತಿ ಫಲದಲ್ಲಿ ಶುಭ ಆಗುತ್ತೆ. ಇನ್ನು ನಿಮಗೆ ಸೂರ್ಯ ಅನುಗ್ರಹ ಇರುವಂಥ ಒಂದು ಅವಧಿ ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 15, ಅಕ್ಟೋಬರ್ 15ರಿಂದ ನವಂಬರ್ 15, ಫೆಬ್ರವರಿ 15ರಿಂದ ಮಾರ್ಚ್ 15, ಮೇ 15ರಿಂದ ಜೂನ್ 15. ಹಾಗೆ ಫೆಬ್ರವರಿ ಟು ಮಾರ್ಚ್, ಮೇ ಟು ಜೂನ್, ಅಕ್ಟೋಬರ್ ಟು ನವಂಬರ್, ಸೆಪ್ಟೆಂಬರ್ ಟು ಅಕ್ಟೋಬರ್ ಇಂಥ ಒಂದು ಪ್ರತಿ ತಿಂಗಳ 15, 16 ಅಥವಾ 14, ಈಗ 14, 15 ಕೆಲವೊಮ್ಮೆ ಚೇಂಜ್ ಆಗುತ್ತೆ. ಆದರೆ ಸಾಮಾನ್ಯವಾಗಿ ಜನರಲ್ ಆಗಿ ಹೇಳೋಕೆ 15ನೇ ತಾರೀಕು ಅಂತ ಹೇಳ್ತಾ ಇರ್ತೀವಿ. ಹಾಗಾಗಿ 15ರ ಒಂದು ಈ ಅವಧಿಯಲ್ಲಿ ಸೂರ್ಯನ ಅನುಗ್ರಹ 4 ಬಾರಿ ಬರಲಿದೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಸಂಕ್ರಾಂತಿ ಫಲ ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ಬಾರಿಯ ಸಂಕ್ರಾಂತಿ ಫಲ ಉತ್ತಮವಾಗಿ ಬಂದಿದೆ. ಹೆಚ್ಚೇನು ಆತಂಕ ಇರಲಿಲ್ಲ. ಆರಂಭದಲ್ಲಿ ನಿಮಗೆ ಅಲ್ಲಿ ಜನವರಿ ತಿಂಗಳಲ್ಲಿ ಅಷ್ಟೇನೂ ಉತ್ತಮವಾಗಿ ಫಲಗಳು ವ್ಯಕ್ತವಾಗಿಲ್ಲ. ಆದರೆ ಫೆಬ್ರವರಿ 15ರಿಂದ ಮಾರ್ಚ್ 15 ಉತ್ತಮ ಇದೆ. ಬಳಿಕ ಮೇ ತಿಂಗಳು, ಜೂನ್ ತಿಂಗಳು ಉತ್ತಮ ಇದೆ. ಆ ರೀತಿ ಬಳಿಕ ಆಗಸ್ಟ್, ಸೆಪ್ಟೆಂಬರ್ ಸಹ ಉತ್ತಮವಾದ ಫಲವನ್ನು ಬರ್ತವೆ. ಹಾಗಾಗಿ ಆರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಒಂದು ಅಡೆತಡೆಗಳು ಇದ್ದರೂ ಒಂದೊಂದೇ ತಿಂಗಳು ಕಳೀತಿದ್ದಂತೆ ಅಂದರೆ ಫೆಬ್ರವರಿಯಿಂದ ನಿಮಗೆ ಉತ್ತಮವಾದ ಫಲಗಳು ಆರಂಭ ಆಗುತ್ತೆ. ಫೆಬ್ರವರಿಯಿಂದ ವರ್ಷದ ಕೊನೆವರೆಗೂ ಉತ್ತಮ ಫಲ, ಅನೇಕ ಸಂಕ್ರಾಂತಿ ಫಲಗಳು ನಿಮ್ಮ ನಿರೀಕ್ಷೆ ಇರುತ್ತವೆ. ಹಾಗಾಗಿ ಆರೋಗ್ಯ ಇರ್ಬೋದು, ಹಣಕಾಸು ಇರ್ಬೋದು, ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಅನೇಕ ಬದಲಾವಣೆಗಳಾಗಲಿವೆ. ಜೊತೆಗೆ ಈ ವರ್ಷದ ಇತರ ಗ್ರಹಗಳ ಪರಿಣಾಮ ಸಹ ನಿಮಗೆ ಉತ್ತಮವಾದ ಬೆಂಬಲವಾಗಿ ಬರ್ತಿರುತ್ತೆ. ಆಗಲೇ ನಿಮಗೆ ಗೊತ್ತಿರುವಂತೆ ಸಾಡೆ ಸಾತಿಯ ಪರಿಣಾಮದಿಂದ ನೀವು ಮಾರ್ಚ್ ತಿಂಗಳ ಬಳಿಕ ನೀವು ಏಪ್ರಿಲಿಂದ ಸಾಡೆ ಸಾತಿಯಿಂದ ವಿಮುಕ್ತ ಆಗ್ತಿರ್ತಾರೆ. ಅಲ್ಲಿ 29ಕ್ಕೆ ಶನಿ ಮಹಾರಾಜ ಪರಿವರ್ತನೆ ಆಗ್ತಿದ್ರೆ ಮಾರ್ಚಿನಲ್ಲಿ ನೀವು 7.5 ವರ್ಷಗಳಿಂದ ಅನುಭವಿಸಿದ್ದ ಅಲ್ಲಿ ಸಮಸ್ಯೆ ನಿವಾರಣೆ ಆಗುತ್ತದೆ. ಅದೇ ರೀತಿ ಈ ವರ್ಷ ನಿಮಗೆ ಅಲ್ಲಿ ಸೂರ್ಯ ಭಗವಂತನು ಅನೇಕ ಬಾರಿ ಆಶೀರ್ವಾದ ಮಾಡಲಿದ್ದಾನೆ. ಹಾಗಾಗಿ ವ್ಯಾಪಾರದಲ್ಲಿ ಅವರವರಿಗೆ ವ್ಯಾಪಾರ ಪ್ರಗತಿ, ಉದ್ಯೋಗದವರಿಗೆ ಉದ್ಯೋಗದಲ್ಲಿ ಪ್ರಗತಿ, ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗ್ಬೋದು. ಅಥವಾ ಒಂದು ಹೆಚ್ಚಿನ ಉತ್ತಮ ಉದ್ಯೋಗಕ್ಕೆ ಅಂದರೆ ಚೇಂಜ್ ಮಾಡಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ, ಅಂಥವರಿಗೆ ಆ ಉದ್ಯೋಗ ಚೇಂಜ್ ಮಾಡಲಿಕ್ಕೆ ಅವಕಾಶ. ಅದರಲ್ಲೂ ವಿಶೇಷವಾಗಿ ಈ ಮಾರ್ಚ್ ಅಂತ್ಯದ ಬಳಿಕ ನಿಮಗೆ ವಿಶೇಷವಾದ ಅವಕಾಶಗಳು ಅನೇಕ ಬಾರಿ ಬರಲಿವೆ. ಇನ್ನು ದೀರ್ಘಕಾಲದ ಅನೇಕ ಸಮಸ್ಯೆಗಳು ಅಂದರೆ ಗಂಭೀರ ಸಮಸ್ಯೆಗಳು, ಆರೋಗ್ಯದಿರ್ಬೋದು, ಹಣಕಾಸು ಇರ್ಬೋದು, ಸಾಲದ ಬಾಧೆ ಇರ್ಬೋದು, ಅವೆಲ್ಲ ನಿವಾರಣೆ ಆಗುವಂಥ ಅವಕಾಶ ಸಂಕ್ರಾಂತಿ ಬಳಿಕ ಕಂಡುಬರುತ್ತೆ. ಇನ್ನು ಯಾರು ಮಹಿಳೆಯರು, ಗೃಹಿಣಿಯರು ಅಥವಾ ಇನ್ನಿತರ ವರ್ಗದವರಿಗೆ ಸಹ ಈ ವರ್ಷದ ಉತ್ತಮ ಫಲ ಇದೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಇದೆ. ಅಂದುಕೊಂಡಂತೆ ನಿಮಗೆ ಈ ಎಲ್ಲ ರ್ಯಾಂಕಿಂಗ್ಗಳು ಬರ್ಬೋದು, ಸೀಟುಗಳು ಸಿಗ್ಬೋದು, ಉನ್ನತ ವ್ಯಾಸಂಗಕ್ಕೆ ಅವಕಾಶ ಬರ್ಬೋದು, ಅಥವಾ ಕೆಲವರಿಗೆ ವಿದೇಶದ ಸ್ಕಾಲರ್ಶಿಪ್ಪು, ಫೆಲೋಶಿಪ್ಪು ಅಥವಾ ವಿದೇಶಕ್ಕೆ ವಿದ್ಯೆಗೆ ಹೋಗುವಂಥ ಅವಕಾಶ ಬರ್ಬೋದು. ಈ ರೀತಿ ನಿಮ್ಮ ಅನೇಕ ಬೇಡಿಕೆಗಳು, ಕೋರಿಕೆಗಳು ಈ ವರ್ಷ ಈಡೇರಲಿವೆ ಮಕರ ರಾಶಿಯವರಿಗೆ. ಇನ್ನು ಸಂಕ್ರಾಂತಿ ಫಲದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟು ಉತ್ತಮವಾದ ಆರೋಗ್ಯ ಸುಧಾರಣೆ ಆಗಲೇ ಹೇಳಿದ್ದೇನೆ.
ದೀರ್ಘಕಾಲದ ಸಮಸ್ಯೆಗಳು ನಿವಾರಣೆಗೆ ಉತ್ತಮ ಫಲ, ಆರೋಗ್ಯದ ಒಂದು ಚೇತರಿಕೆ ಬರುವಂಥದ್ದಿರುತ್ತೆ. ಇನ್ನು ಈ ಉದ್ಯಮ ವ್ಯಾಪಾರ ಸ್ವಂತ ಉದ್ಯಮ ಎಲ್ಲ ಮಾಡೋರಿಗೆ ಅವರ ಉದ್ಯಮದಲ್ಲಿ ಪ್ರಗತಿ ಇದೆ. ಹಿಂದೆ ನಷ್ಟಕ್ಕೆ ಒಳಗಾಗಿದ್ದ ಉದ್ಯಮವು ಈಗ ಲಾಭದ ಕಡೆಗೆ ಬರ್ಬೋದು, ಅಥವಾ ಹಿಂದೆ ದೊಡ್ಡ ಮೊತ್ತದ ಹಣ ನಿಮಗೆ ಬರಲಿಲ್ಲ, ಅದು ಬರಬೇಕಾಗಿ ಪ್ರಯತ್ನ ಮಾಡಿದರೆ ಈ ವರ್ಷದಲ್ಲಿ ಅದು ಬರುವಂಥದ್ದು. ಸಾಲಗಳು ಇದ್ರೆ ನಿಮ್ಮದು ಸಾಲಗಳು ತೀರ್ಬೋದು, ಅಥವಾ ನೀವು ಯಾರಿಗಾದ್ರು ಸಾಲವನ್ನು ಕೊಟ್ಟಿದ್ರೆ ಆ ಸಾಲದ ಹಣ ಈಗ ನೀವು ವಸೂಲಿಗೆ ಪ್ರಯತ್ನ ಮಾಡಿದರೆ ಅವೆಲ್ಲ ನಿಮಗೆ ಮರಳಿ ಬರುವಂಥದ್ದೆಲ್ಲ ಇರುತ್ತೆ. ಹೀಗಾಗಿ ಅನೇಕ ರೀತಿಯ ಪರಿವರ್ತನಾಶೀಲವಾದ ಒಂದು ಉತ್ತಮ ಫಲಗಳು ಮಕರ ರಾಶಿಯವರಿಗೆ ಕಂಡುಬಂದಿದೆ. ಈ ರವಿಯ ಅನುಗ್ರಹದ ಜೊತೆಗೆ ಇತರ ಗ್ರಹಗಳು ಸಹ ನಿಮಗೆ ಈ ವರ್ಷದಲ್ಲಿ ಹಲವಾರು ಬಾರಿ ಆಶೀರ್ವಾದ ಮಾಡಲಿವೆ. ಶನಿ ಮಹಾರಾಜರು ನಿಮಗೆ ದೀರ್ಘಾವಧಿಯಾಗಿ ಈ ವರ್ಷದಲ್ಲಿ ವರ್ಷ ಪೂರ್ತಿ ಆಶೀರ್ವಾದ ಮಾಡಲಿದ್ದಾರೆ. ಹಾಗಾಗಿ ಎಲ್ಲ ಉತ್ತಮ ಫಲ ಸಂಕ್ರಾಂತಿಯಿಂದ ಮಕರ ರಾಶಿಯನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ವಿಶೇಷವಾಗಿ ನಿಮಗೆ ಮಾರ್ಚ್ 15ರಿಂದ ಏಪ್ರಿಲ್ 15, ಜೂನ್ 15ರಿಂದ ಜುಲೈ 15, ಈ ಅಕ್ಟೋಬರ್ 15ರಿಂದ ನವಂಬರ್ 15, ನವಂಬರ್ 15ರಿಂದ ಡಿಸೆಂಬರ್ 15, ಹೀಗಾಗಿ 4 ಬಾರಿ ವಿಶೇಷವಾಗಿ ರವಿಯ ಅನುಗ್ರಹ ಅಥವಾ ಸೂರ್ಯ ಭಗವಂತನ ಆಶೀರ್ವಾದ ವರ್ಷದಲ್ಲಿ ಸಿಗಲಿದೆ. ಆ ಸೂರ್ಯನ ಅನುಗ್ರಹ ಬಂದ ತಿಂಗಳಲ್ಲಿ ವಿಶೇಷವಾಗಿ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ ಅಥವಾ ಭೂಮಿಗೆ ಸಂಬಂಧಪಟ್ಟ ಕೆಲಸ ಅಥವಾ ಯಾವುದೇ ರೀತಿಯ ಒಂದು ವಿವಾದಗಳನ್ನು ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಆ ಸೂರ್ಯ ಅನುಗ್ರಹ ತಿಂಗಳಲ್ಲಿ ಇನ್ನಷ್ಟು ನಿಮಗೆ ಸಫಲತೆ ಜಾಸ್ತಿ ಆಗುತ್ತೆ. ಹಾಗೆ ಇವೆಲ್ಲನ ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ವಿಶೇಷ ಶುಭಫಲಕ್ಕಾಗಿ ಶಿವಪಾರ್ವತಿಯರ ಭಕ್ತಿ, ಆಂಜನೇಯ ಸ್ವಾಮಿ ಭಕ್ತಿ, ಹನುಮಾನ್ ಭಕ್ತಿ, ಶನಿ ಮಹಾರಾಜರ ಭಕ್ತಿ ಮಾಡೋದಾಗಲಿ, ಅರಳಿ ಮರಳ ಅಶ್ವತ್ಥ ಪ್ರದಕ್ಷಿಣೆ, ದಾನ ಧರ್ಮಗಳನ್ನು ಶನಿವಾರದಂದು ಮಾಡುವಂಥದ್ದು ಮುಂತಾದವುಗಳನ್ನು ಮಾಡುತ್ತಾ ಬನ್ನಿ. ಎಲ್ಲ ಮಕರ ರಾಶಿಯವರಿಗೆ ಸಂಕ್ರಾಂತಿ ಫಲವು ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿಗೆ ಈ ಒಂದು ಸಂಕ್ರಾಂತಿ ಫಲ ಸಾಮಾನ್ಯವಾಗಿ ಉತ್ತಮದಿಂದ ಕಂಡು ಬಂದಿದೆ. ಆರಂಭದಲ್ಲಿ ನಿಮಗೆ ಸಣ್ಣ ಪುಟ್ಟ ಅಡೆತಡೆಗಳು ಏರುಪೇರುಗಳು ಬಂದರೂ ಆ ಬಳಿಕ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ವಿಶೇಷವಾಗಿ ಏಪ್ರಿಲ್ ಮೇ ತಿಂಗಳಿಂದ ನಿಮಗೆ ಅನೇಕ ರೀತಿಯ ಉತ್ತಮ ಪರಿವರ್ತನೆಗಳಾಗಲಿವೆ. ಸಾಡೆ ಸಾತಿ ಹಂತದಲ್ಲಿ ನೀವು ಇದ್ದೀರಾ, ನಿಮಗೆ ಇನ್ನು ಸಾಡೆ ಸಾತಿ ಮುಗಿದಿಲ್ಲ. ನಿಮ್ಮ ರಾಶಿಯಿಂದ ಶನಿ ಮಹಾರಾಜರು ಅಲ್ಲಿ ಮಾರ್ಚ್ 29ಕ್ಕೆ ಪರಿವರ್ತನೆ ಆಗಿ ಮೀನಕ್ಕೆ ಹೋಗ್ತಾರೆ. ಹೋದರೂ ಸಹ ನಿಮಗೆ ಅಲ್ಲಿ ಸಾಡೆ ಸಾತಿಯ ಪರಿಣಾಮ ಇದ್ದಿರುತ್ತೆ. ಆದರೂ ಸಹ ಅದರ ಮಧ್ಯೆ ನಿಮಗೆ ಈ ರವಿಯ ಅನುಗ್ರಹ ಆಗಾಗ ಆಗ್ತಾ ಇರುತ್ತೆ. ಅಲ್ಲಿ ನಿಮಗೆ ರವಿಯ ಅನುಗ್ರಹದಿಂದ ಈ ವರ್ಷದಲ್ಲಿ ಹಲವಾರು ಬಾರಿ ಉತ್ತಮವಾದ ಅವಕಾಶಗಳು ವಿದ್ಯೆಯಲ್ಲೂ ಸಿಗ್ಬೋದು, ಉದ್ಯೋಗದಲ್ಲೂ ಸಿಗ್ಬೋದು, ವ್ಯಾಪಾರ ವೃತ್ತಿಯಲ್ಲೂ ಸಿಗ್ಬೋದು. ಅಂದರೆ ಸುಮಾರು 2 ಅಥವಾ 3 ತಿಂಗಳಿಗೊಮ್ಮೆ ಅನೇಕ ರೀತಿಯ ಉತ್ತಮ ಪರಿವರ್ತನೆಗಳು ನಿಮಗೆ ಆಗಾಗ ಆಗ್ತಾ ಇರ್ತವೆ. ಜೊತೆಗೆ ದೀರ್ಘಕಾಲದ ಕೆಲವು ಸಮಸ್ಯೆಗಳು ನಿವಾರಣೆ ಆಗೋದಾಗಲಿ, ಬಂಧು ಮಿತ್ರರ ಬಾಂಧವ್ಯ ಸ್ವಲ್ಪ ವೃದ್ಧಿಯಾಗೋದು, ಹಿಂದೆ ನಿಮ್ಮಿಂದ ದೂರ ಆದವರಿಗೆ ನಿಮಗೆ ಸಮೀಪ ಆಗುವಂಥದ್ದು, ಅಥವಾ ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಇದ್ದ ಭಿನ್ನಾಭಿಪ್ರಾಯಗಳು ನಿವಾರಣೆಗೆ ಈಗ ಒಂದಾಗುವಂಥ ಸನ್ನಿವೇಶಗಳು ಈ ವರ್ಷದ ಸಂಕ್ರಾಂತಿ ಹಬ್ಬದಲ್ಲಿ ಕಂಡುಬರುತ್ತೆ. ಇದು ದೀರ್ಘಕಾಲದಿಂದ ಕಾಡುತ್ತಿದ್ದ ಯಾವುದೇ ರೀತಿಯ ಈ ಜಾಯಿಂಟ್ ಪೇನು, ಬ್ಯಾಕ್ ಪೇನು ಅಥವಾ ಇನ್ನಿತರ ಯಾವುದೇ ನೋವುಗಳು ಅದೀಗ ಪವಾಡ ಸದೃಶವಾಗಿ ಕಡಿಮೆ ಆಗ್ಬೋದು. ಅಥವಾ ಯಾವುದೇ ರೀತಿಯ ಹೊಸ ಚಿಕಿತ್ಸೆಯಿಂದ ಅಥವಾ ಹೊಸ ವೈದ್ಯ ಪದ್ಧತಿಯಿಂದ ಅದನ್ನು ನಿಮಗೆ ಟ್ರೀಟ್ಮೆಂಟ್ ಮಾಡಿದಾಗ ಅದು ಒಂದು ನಿಮಗೆ ಆ ನೋವುಗಳು ಮಾಯಾಗಿ ಉತ್ತಮ ಆರೋಗ್ಯ ಬರುವಂಥದ್ದು. ಇವೆಲ್ಲ ಒಂದು ಪವಾಡ ಸದೃಶವಾದ ಘಟನೆಗಳು ಆಗ್ಬೋದು. ಮಹಿಳೆಯರು ಗೃಹಿಣಿಯರಿಗೆ ಸ್ವಲ್ಪ ನೆಮ್ಮದಿಯ ವಾತಾವರಣ ಇದ್ದಿರುತ್ತೆ. ಆದರೆ ಬಾಂಧವ್ಯದಲ್ಲಿ ಮಧ್ಯೆ ಕೊರತೆ ಬರುತ್ತೆ. ಯಾಕಂದರೆ ಶನಿ ಪ್ರಭಾವ ಅನ್ನೋದು ಅದು ಇನ್ನೂ ಮುಗಿದಿಲ್ಲ ಕಾರಣ ಬಾಂಧವ್ಯದಲ್ಲಿ ಕೊರತೆ ಅಂದರೆ ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿರ ಮಧ್ಯೆ ಅಥವಾ ಬಂಧುಗಳು ಮಿತ್ರರ ಮಧ್ಯೆ ಸಣ್ಣ ಪುಟ್ಟ ವಾಗ್ವಾದಗಳು ಕಲಗಳು ಬರ್ಬೋದು. ಇನ್ನು ನಿಮ್ಮದಲ್ಲದ ವಿಚಾರಕ್ಕೆ ಮೂಗು ತುಟ್ಲಿಕ್ಕೆ ಹೋಗೋದಾಗಲಿ, ಇತರರಿಗೆ ಜಾಮೀನು ಹಾಕೋದಾಗಲಿ, ಶ್ಯೂರಿಟಿ ಆಗೋದು ಅಂಥ ಕೆಲಸಗಳಿಗೆ ಕೈ ಹಾಕಬೇಡಿ. ಅಥವಾ ಇತರ ಒಂದು ವಿಚಾರವನ್ನು ಆಡಿಕೊಳ್ಳೋದಾಗಲಿ ಅಥವಾ ಪರ ನಿಂದನೆ ಮಾಡೋದಾಗಲಿ ಇವೆಲ್ಲವನ್ನು ಮಾಡೋದಂಥ ಅಂಥ ಉತ್ತಮವಾದ ಆಯ್ಕೆ ಅಲ್ಲ. ಅವೆಲ್ಲ ನಿಮಗೆ ಶನಿ ಪ್ರಭಾವ ಇರೋ ಕಾರಣ ಅವು ನಿಮಗೆ ತಿರುಗೇಟಾಗ್ಬೋದು. ನೀವು ಯಾವುದಕ್ಕೆ ಕೈ ಹಾಕಿದ್ರೋ ಅದು ನಿಮಗೆ ವಾಪಸ್ಸು ನಿಮಗೆ ಉಲ್ಟಾಗಿ ನಿಮಗೆ ತಿರುಗೇಟಾಗ್ಬೋದು. ಹಾಗಾಗಿ ಅಂಥ ವಿಚಾರಗಳು ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಮಧ್ಯೆ ಧನಾಗಮ ಯೋಗ ಖಂಡಿತ ಇರುತ್ತೆ. ಸಾಡೆ ಸಾತಿ ಇದ್ರೂ ಚಿಂತೆ ಪಡಬೇಕಾಗಿಲ್ಲ. ಸೂರ್ಯನ ಅನುಗ್ರಹ ನಿಮಗೆ 4 ಬಾರಿ ಆಗಲಿವೆ. ಶುಕ್ರನ ಅನುಗ್ರಹ ಈ ವರ್ಷದಲ್ಲಿ ಹಲವಾರು ಬಾರಿ ಆಗಲಿವೆ. ಹಾಗಾಗಿ ಧನಕ್ಕೆ ಏನು ಕೊರತೆ ಇಲ್ಲ. ಆದರೆ ಬಂದ ಧನವನ್ನು ಸದುಪಯೋಗ ಮಾಡಿ ದುರುಪಯೋಗ ಮಾಡಲಿಕ್ಕೆ ಹೋಗೋದು, ದುಂದು ವೆಚ್ಚ ಮಾಡೋದು ಅಥವಾ ಯಾವುದೇ ರೀತಿಯ ಇನ್ನಿತರವಾದ ಬೇರೆ ಕೆಲಸಗಳಿಗೆ ಅದನ್ನು ದುಂದು ವೆಚ್ಚ ಮಾಡಿ ದುರುಪಯೋಗಕ್ಕೆ ಮಾಡಿ ಹಾಳು ಮಾಡುವಂಥದ್ದು ಇವೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ದುಶ್ಚಟಗಳಿಂದ, ದುರಭ್ಯಾಸಗಳಿಂದ, ದುಷ್ಟ ವ್ಯಕ್ತಿಗಳಿಂದ ದೂರ ಇರಬೇಕಾಗುತ್ತೆ. ಯಾಕಂದರೆ ಸಾಡೆ ಸಾತಿನಲ್ಲಿ ಇಂಥ ಒಂದು ಈ ಬ್ಯಾಡ್ ಲಿಂಕ್ಗಳು ಅಂದರೆ ಕೆಟ್ಟ ಲಿಂಕ್ಗಳು ಬೇಗ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು. ಇನ್ನು ವಿಶೇಷವಾಗಿ ನಿಮಗೆ ಸೂರ್ಯನ ಅನುಗ್ರಹ ಅಂತ ಒಂದು ಅವಧಿಗಳಂದರೆ ಈ ಏಪ್ರಿಲ್ 15ರಿಂದ ಮೇ 15, ಜುಲೈ 15ರಿಂದ ಆಗಸ್ಟ್ 15, ನವಂಬರ್ 15ರಿಂದ ಡಿಸೆಂಬರ್ 15, ಡಿಸೆಂಬರ್ 15ರಿಂದ ಜನವರಿ 15. ಹೀಗಾಗಿ 4 ಬಾರಿ ನಿಮಗೆ ಸೂರ್ಯನ ಅನುಗ್ರಹ ಈ ವರ್ಷದಲ್ಲಿ ಕಂಡುಬರುತ್ತೆ. ಹಾಗಾಗಿ ಆ ಒಂದು ಸೂರ್ಯ ಅನುಗ್ರಹ ಬರುವಂಥ ಅವಧಿಯನ್ನು ಸದುಪಯೋಗಪಡಿಸಿಕೊಳ್ಳಿ. ಜುಲೈನಿಂದ ಆಗಸ್ಟು, ಆಮೇಲೆ ಏಪ್ರಿಲ್ನಿಂದ ಮೇ, ಡಿಸೆಂಬರಿಂದ ಜನವರಿ, ನವಂಬರಿಂದ ಡಿಸೆಂಬರ್ ಅಂತಹ ಒಂದು 15ರ ತಾರೀಕಿನಲ್ಲಿ ಅದು ಸೂರ್ಯನ ಪರಿವರ್ತನೆ ಆಗ್ತಾ ಇರುತ್ತೆ. ಆ ಪರಿವರ್ತನೆಗಳು ನಿಮಗೆ ಪೂರಕವಾಗಿವೆ. ಇನ್ನು ವಿಶೇಷ ಶುಭಫಲಕ್ಕಾಗಿ ನೀವು ಶಿವಪಾರ್ವತಿ, ಆಂಜನೇಯ, ಗಣೇಶ ಅಥವಾ ಸುಬ್ರಹ್ಮಣ್ಯ ಅಥವಾ ನಿಮ್ಮ ಕುಲದೇವಿ ಮುಂತಾದ ದೇವತಾ ಭಕ್ತಿಗಳನ್ನು ಮಾಡುತ್ತಾ ಬನ್ನಿ. ಎಲ್ಲ ಕುಂಭರಾಶಿಯವರಿಗೆ ಈ ಸಂಕ್ರಾಂತಿ ಫಲವು ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ಈ ಸಂಕ್ರಾಂತಿ ಫಲ ಆರಂಭದಲ್ಲಿ ಉತ್ತಮವು, ಮಧ್ಯದಲ್ಲಿ ಮಧ್ಯಮವು, ಅಂತಿಮದಲ್ಲಿ ಸ್ವಲ್ಪ ಸಂಕಷ್ಟವು ಅಂದು ಕಂಡುಬರುತ್ತೆ. ಆರಂಭದ ಅಂದರೆ ನಿಮಗೆ ಜನವರಿ ಫೆಬ್ರವರಿ ತಿಂಗಳು ಸ್ವಲ್ಪ ಪರವಾಗಿಲ್ಲ. ಜನವರಿ ತಿಂಗಳಲ್ಲಿ ಅಂದರೆ ಆರಂಭದಲ್ಲಿ ಆಗಲಿ ನಿಮಗೆ ಒಂದು ಸೂರ್ಯನ ವಿಶೇಷವಾದ ಲಾಭ ಸ್ಥಾನದ ಒಂದು ಅನುಗ್ರಹ ಇರುತ್ತೆ.
ಅದೇ ರೀತಿ ಇತರ ಗ್ರಹಗಳ ಬೆಂಬಲ ನಿಮಗೆ ಜನವರಿ ಫೆಬ್ರವರಿಯಲ್ಲಿ ಸ್ವಲ್ಪ ಕಂಡುಬರುತ್ತೆ. ಯಾವಾಗ ಈ ಫೆಬ್ರವರಿಯ ಬಳಿಕ ನಿಮಗೆ ಸ್ವಲ್ಪ ಅಲ್ಲಿ ಗ್ರಹ ಬಲಗಳು ಕುಸಿತ ಆಗುತ್ತೆ. ಜೊತೆಗೆ ಮಾರ್ಚ್ ತಿಂಗಳು ಬರ್ತಿದ್ದಂಗೆ ನಿಮ್ಮ ರಾಶಿಗೆ ಜನ್ಮರಾಶಿಗೆ ಶನಿ ಮಹಾರಾಜರ ಆಗಮನ ಆಗುತ್ತೆ. ಜೊತೆಗೆ ಅಲ್ಲಿ ಗುರು ಬಲವು ನಿಮಗೆ ಈ ಮೇ ತಿಂಗಳಲ್ಲಿ ಗುರುವಿನ ಪರಿವರ್ತನೆ ನಿಮಗೆ ವಿರುದ್ಧವಾಗಿಯೇ ಇರುತ್ತೆ. ಹಾಗಾಗಿ ಈ ಆರಂಭದ ಒಂದು 2 ತಿಂಗಳು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ನಂತರ ಬರುವಂಥ ಸ್ವಲ್ಪ ಮಧ್ಯಮ ಫಲ ಬರುತ್ತೆ. ಜೊತೆಗೆ ಮಧ್ಯ ಭಾಗದಲ್ಲಿ ಅಂದರೆ ಜೂನ್ ಜುಲೈ ಬಳಿಕ ಇನ್ನಷ್ಟು ಸಂಕಷ್ಟ ಫಲಗಳು ವ್ಯಕ್ತವಾಗಿರುತ್ತವೆ. ಹಾಗೆ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ಆರೋಗ್ಯದಲ್ಲಿ ಈಗಾಗಲೇ ಇದ್ದಂಥ ಸಮಸ್ಯೆ ನೆಗ್ಲೆಕ್ಟ್ ಮಾಡಬೇಡಿ. ಈಗ ಯಾರಿಗೆ ಒಂದು ಹಾರ್ಟ್ ಪ್ರಾಬ್ಲಮ್ ಇದೆ, BP ಇದೆ, ಶುಗರ್ ಇದೆ, ಅಸ್ತಮ ಇದ್ದಾರೋ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಇನ್ನು ಕೆಲವರಿಗೆ ಹೊಸದಾಗಿ ಕಾಲು ನೋವು, ಮಂಡಿ ನೋವು ಇತ್ಯಾದಿ ಎಲ್ಲ ಕಾಣಿಸ್ಕೊಳ್ಬೋದು. ಇನ್ನು ಯಂತ್ರ ವಾಹನ ಚಲಾವಣೆಯಲ್ಲಿ ಖಂಡಿತ ಮೀನರಾಶಿಯವರಿಗೆ ಎಚ್ಚರಿಕೆ ಹೆಜ್ಜೆಬೇಕು. ಯಂತ್ರ ವಾಹನದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅವಘಡಗಳಾಗುವಂಥದ್ದು ಅಥವಾ ಏನಾದರೂ ಅವಯವಗಳಿಗೆ, ಕಾಲುಗಳಿಗೆ, ಕೈಗಳಿಗೆ ಏನಾದರೂ ಏಟಾಗುವಂಥದ್ದು, ಮೂಳೆಗೆ ಅಥವಾ ಈ ಬೋನ್ಗಳಿಗೆ ಸಂಬಂಧಪಟ್ಟ ಏನಾದರೂ ಫ್ರ್ಯಾಕ್ಚರ್ಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಂಥ ವಿಚಾರ ಬಗ್ಗೆ ಮೀನರಾಶಿಯವರು ಆರೋಗ್ಯ ಬಗ್ಗೆ, ಯಂತ್ರ ವಾಹನದ ಬಗ್ಗೆ ಎಚ್ಚರಿಕೆ ಬೇಕು. ಇನ್ನು ವರ್ಷ ಪೂರ್ತಿ ಹಣಕಾಸಿನ ಬಗ್ಗೆ ಸಹ ಖಂಡಿತ ಒಂದು ಗಮನ ಬೇಕು. ಹಣಕಾಸು ನಿಮಗೆ ಇದ್ದಕ್ಕಿದ್ದಂತೆ ಹಣ ನಿಮಗೆ ನಷ್ಟ ಆಗುವಂಥದ್ದಾಗಲಿ, ಕಳ್ಳತನ ಆಗೋದಾಗಲಿ ಅಥವಾ ಮೋಸ ಹೋಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮ್ಮ ಆದಾಯಕ್ಕೆ ಕೊರತೆ ಬರ್ಬೋದು. ಅಂದರೆ ಯಾರೋ ಬಿಸ್ನೆಸ್ ಮಾಡ್ತಾರೆ, ಇಂಡಸ್ಟ್ರಿ ಇಡ್ತಾರೆ, ಕೈಗಾರಿಕೆ ನಡೆಸ್ತಾರೆ, ಅವರಿಗೆ ಆರಂಭದಲ್ಲಿ ಸ್ವಲ್ಪ ಪರವಾಗಿಲ್ಲ. ಆಮೇಲೆ ಒಂದು 2 ತಿಂಗಳಿಗೂ ನಿಮಗೆ ಆ ನಷ್ಟದ ಒಂದು ಅವಧಿಗಳು ಸ್ವಲ್ಪ ಜಾಸ್ತಿ ಆಗೋದು ಅಥವಾ ನಷ್ಟದ ಪ್ರಭಾವ ಸ್ವಲ್ಪ ನಿಮ್ಮನ್ನು ಕಾಡ್ಬೋದು. ಸಾಲ ಮಾಡಿದರೆ ಸಾಲಗಳನ್ನು ತೀರಿಸುವಂಥದ್ದು ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ಆರ್ಥಿಕವಾಗಿಯೂ ಅಷ್ಟು ಉತ್ತಮ ಇಲ್ಲ, ಆರೋಗ್ಯದ ವಿಚಾರವಾಗಿ ಅಷ್ಟು ಉತ್ತಮವಾಗಿ ಕಂಡು ಬರ್ತಾಯಿಲ್ಲ. ಇನ್ನು ವೈಯಕ್ತಿಕ ವಿಚಾರವಾಗಿಯೂ ಸ್ವಲ್ಪ ಏರುಪೇರು ಬರ್ಬೋದು. ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಬಂಧುಗಳ ಮಧ್ಯೆ, ಜೊತೆಗೆ ಮೇಲಾಧಿಕಾರಿಗಳ ಮತ್ತು ನಿಮ್ಮ ಮಧ್ಯೆ, ಈ ರೀತಿ ಎಲ್ಲ ರೀತಿಯಲ್ಲೂ ನಿಮಗೆ ಒತ್ತಡ, ಕಿರುಕುಳ ಮತ್ತು ಬಾಂಧವ್ಯದ ಕೊರತೆ ಸ್ವಲ್ಪ ಕಾಡುತ್ತೆ. ಹಾಗಾಗಿ ಈ ವರ್ಷದ ಸಂಕ್ರಾಂತಿ ಫಲದಲ್ಲಿ ಮೀನರಾಶಿಯವರು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕು. ಆರಂಭದ 2 ತಿಂಗಳಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇದೆ. ಆ 2 ತಿಂಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ಆವಾಗ ಇಷ್ಟಾರ್ಥ ಸಿದ್ಧಿ, ಲಾಭವೃದ್ಧಿ ಎಲ್ಲ ಇದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಈ ಜನವರಿ ಫೆಬ್ರವರಿ ತಿಂಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಒಳ್ಳೆಯದಾಗ್ಬೋದು. ಆ ಬಳಿಕ ಒಂದೊಂದೇ ತಿಂಗಳಿಗೆ ಸ್ವಲ್ಪ ಒಂದೊಂದೇ ಸಮಸ್ಯೆಗಳು ಹೊಸದಾಗಿ ಕಾಣಿಸ್ಕೋಬೋದು. ಅಂದರೆ ಇಷ್ಟು ದಿನ ಇಲ್ಲದ ಸಮಸ್ಯೆ ಈಗ ಕಾಣಿಸ್ಕೋಬೋದು. ಅದು ಯಾವುದೇ ರೂಪದಲ್ಲಿ ಬರ್ಬೋದು. ಅದು ಹಣದ ರೂಪದಲ್ಲಿ ಬರ್ಬೋದು, ಆರೋಗ್ಯದ ರೂಪದಲ್ಲಿ ಬರ್ಬೋದು, ಅಥವಾ ಶತ್ರುಪೀಡೆ ರೂಪದಲ್ಲಿ ಬರ್ಬೋದು, ಅಥವಾ ಯಾವುದೇ ರೀತಿಯ ಕೋರ್ಟ್ ಕೇಸ್ಗಳ ರೂಪದಲ್ಲಿ ಸಹ ಬರ್ಬೋದಾಗಿದೆ. ಹಾಗಾಗಿ ಆ ಸಂಕ್ರಾಂತಿ ಫಲದಲ್ಲಿ ಸ್ವಲ್ಪ ಮಿಶ್ರ ಫಲವನ್ನು ನೀವು ಕಂಡಿದ್ದೀರಾ, ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಬೇಕು. ಜೊತೆಗೆ ನಿಮ್ಮ ಒಂದು ಈ ಪ್ರಾರ್ಥನೆಯನ್ನು, ದೈವಭಕ್ತಿಯನ್ನು ಇದನ್ನು ಸ್ವಲ್ಪ ಬಿಡಬೇಡಿ. ಯಾಕಂದರೆ ಈ ಸಾಡೆಸಾತಿಯ ಕಾಲದಲ್ಲಿ ನಾಸ್ತಿಕ ಬುದ್ಧಿ ಬರುತ್ತೆ, ಅದರಿಂದ ವಿಮುಖವಾಗೋ ಬುದ್ಧಿ ಬರುತ್ತೆ, ಅಥವಾ ಇದನ್ನೆಲ್ಲ ನಾವು ಬಿಟ್ಟು ಬಿಡುವಂಥ ಬುದ್ಧಿಯೆಲ್ಲ ಬರುತ್ತೆ. ಅದನ್ನು ಸ್ವಲ್ಪ ನಿಯಂತ್ರಣವನ್ನು, ಮನೋನಿಯಂತ್ರಣ, ಭಾವನಾ ನಿಯಂತ್ರಣ ಮಾಡಬೇಕಾಗತ್ತೆ. ಅದಿದ್ದರೂ ಸಹ ನಿಮಗೆ ಈ ಒಂದು 4 ಬಾರಿ ಸೂರ್ಯನ ಅನುಗ್ರಹ ವರ್ಷದಲ್ಲಿ ಬರಲಿದೆ. ವಿಶೇಷವಾಗಿ ನಿಮಗೆ ಜನವರಿ 15ರಿಂದ ಫೆಬ್ರವರಿ 15, ಫೆಬ್ರವರಿ 15ರ ಬಳಿಕ ನಿಮಗೆ ಅಲ್ಲಿ ಮೇ 15ರಿಂದ ಜೂನ್ 15, ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15, ಡಿಸೆಂಬರ್ 15ರಿಂದ ಮತ್ತು ಜನವರಿ 15ರವರೆಗೆ ಸೂರ್ಯನ ಅನುಗ್ರಹ ಬರುತ್ತೆ. ಅದನ್ನು ಗಮನಿಸಿಕೊಂಡು ನೋಡಿ. ಜನವರಿ 15ರಿಂದ ಫೆಬ್ರವರಿ 15, ಮೇ 15ರಿಂದ ಜೂನ್ 15, ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15, ಆ ಬಳಿಕ ಡಿಸೆಂಬರ್ 15ರಿಂದ ಮುಂದಿನ ಜನವರಿ 15ರವರೆಗೆ ಅಲ್ಲಿ ಹಲವಾರು ಬಾರಿ ರವಿಯ ಅನುಗ್ರಹ ನಿಮಗೆ 4 ಬಾರಿ ಬರಲಿದೆ. ಆ 4 ಬಾರಿ ಬರುವಂಥ ರವಿ ಅಥವಾ ಸೂರ್ಯನ ವಿಶೇಷದ ಅನುಗ್ರಹವನ್ನು ಗಮನಿಸಿಕೊಂಡು ಆ ಕಾಲದಲ್ಲಿ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೋದು. ಯಾರಾದರೂ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು ಅಥವಾ ಇನ್ನಿತರವಾದ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಆ ಒಂದು ಅವಧಿಯಲ್ಲಿ ಮಾಡ್ಬೋದಾಗಿದೆ. ಹಾಗಾಗಿ ಈ ಮೀನರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಸಂಕ್ರಾಂತಿ ಫಲದಲ್ಲಿ ವಿಶೇಷವಾಗಿ ವ್ಯಕ್ತವಾಗಿದೆ. ತನುಮಾನ ಧನದ ಒಂದು ಎಚ್ಚರಿಕೆಯನ್ನು ಗಮನಿಸಿಕೊಳ್ಳಿ. ಜೊತೆಗೆ ನಿಮ್ಮ ವಿಶೇಷ ಶುಭಫಲಕ್ಕಾಗಿ ಆಂಜನೇಯ ಸ್ವಾಮಿ, ಹನುಮಾನ್ ಭಕ್ತಿ ಮಾಡುವಂಥದ್ದು, ಜೊತೆಗೆ ಶನಿ ಮಹಾರಾಜರ ಭಕ್ತಿ, ಗುರು ದತ್ತಾತ್ರೇಯ ಅಥವಾ ಯಾವುದೇ ರೀತಿಯ ಗುರು ಅಥವಾ ನಿಮ್ಮ ಕುಲಗುರುವಿನ ಪೀಠ ಸ್ವರೂಪದಲ್ಲಿ ಭಕ್ತಿ ಮಾಡುವಂಥದ್ದು, ಅಥವಾ ಯಾರು ರಾಘವೇಂದ್ರ, ಸಾಯಿಬಾಬಾ ಮುಂತಾದ ಗುರುಗಳ ಶ್ರದ್ಧೆ ಅಂಥ ಭಕ್ತಿ ಸಹ ಮಾಡ್ಬೋದು. ಜೊತೆಗೆ ಶನಿವಾರದೊಂದು ದಾನ ಧರ್ಮ, ಶನಿವಾರ ಅರಳಿ ಮರ ಪ್ರದಕ್ಷಿಣೆ, ಅಥವಾ ಶನಿವಾರದಂದು ಈ ಶನಿ ದೇವಾಲಯ ಅಥವಾ ಹನುಮಾನ್ ದೇವಾಲಯದಲ್ಲಿ ಏನಾದರೂ ಎಳ್ಳು ಬತ್ತಿ ಹಚ್ಚೋದಾಗಲಿ, ಈ ಎಳ್ಳಿನ ಒಂದು ಎಣ್ಣೆಯನ್ನು ಅಲ್ಲಿ ದೇವರಿಗೆ ಅರ್ಪಣೆ ಮಾಡೋದಾಗಲಿ, ಇವೆಲ್ಲ ಮಾಡುವಂಥದ್ದು. ಹಾಗಾಗಿ ಇಂತಹ ಒಂದು ಸರಳ ಉಪಾಯಗಳಿಂದ ನಿಮ್ಮ ಒಂದು ಸಂಕಷ್ಟವನ್ನು ಕಳೆದುಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಸಂಕ್ರಾಂತಿ ಫಲವು ಶುಭದಾಯಕವಾಗಲಿ.